ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮನ್ನೇ ಜಗದಾದಿ ಜಗದ್ಗುರುಗಳನ್ನು, ಜಗತ್ತಿನ ಎಲ್ಲಾ ಮಹಾದಾರ್ಶನಿಕರನ್ನು ಎನ್ನ ಹೃದಯ ಮಂದಿರದಲ್ಲಿ ಭಕ್ತಿಪೂರ್ವಕವಾಗಿ ಸ್ಮರಿಸಿಕೊಂಡು, ಸಾಧು ನಿಶ್ಚಲದಾಸ್ ಮಹಾರಾಜರಲ್ಲಿ, ಪಂಡಿತ್ ಪೀತಾಂಬರಜಿ ಮಹಾರಾಜರಲ್ಲಿ ಹಾಗೂ ಶುದ್ಧ ಬ್ರಹ್ಮದಾನ ಪೀಠದ ಕರ್ತರಾಗಿರ್ತಕ್ಕಂತಹ ಶರಣಬಸವ ಸ್ವಾಮೀಜಿಗಳ ಪಾದಾರವಿಂದಗಳಲ್ಲಿ ದೀರ್ಘ ನನ್ನ ನಮಸ್ಕಾರ ಸಲ್ಲಿಸುತ್ತಾ, ಇಂದಿನ ಪಾಠದಲ್ಲಿ ಉಪಸ್ಥಿತರಿರುವ ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪದ ಶ್ರೀಪಾದಕ್ಕೆ ಶರಣೆಂದು ಈಗ ಲಮಾಪ್ರಭುದೇವರ ವಚನದ ಒಂದು ನಿರ್ವಚನವನ್ನು ತಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ಇಲ್ಲಿ ಮಾಯಾವಿಲಾಸದ ವಿಡಂಬನ ಸ್ಥಳದಲ್ಲಿ ಬರ್ತಕ್ಕಂಥ ಒಂದು ವಚನ. ಬ್ರಹ್ಮ ಪಾಶ ವಿಷ್ಣು ಮಾಯೆ ಎಂಬ ಬರೆಯ ಬೀಸಿ, ಹೊನ್ನು ಹೆಣ್ಣು ಮಣ್ಣು ತೋರಿ ಮುಕ್ಕನ್ನ ನಾಡಿದ ಪೇಟೆಯ. ಆಸೆ ಎಂಬುದು ಕುಟುಕ ದಿಕ್ಕಿ, ದೇಶದೇ ಕೊಂದೆಯಲ್ಲ ಗುಹೇಶ್ವರ. ಈ ವಚನದ ಭಾವಾರ್ಥವನ್ನು ನಾವಿಲ್ಲಿ ನೋಡೋಣ. ಬ್ರಹ್ಮ ಪಾಶವೆಂದರೆ ಕರ್ಮದ ಕಟ್ಟಳೆ, ವಿಷ್ಣು ಮಾಯೆ ಎಂದರೆ ಮೋಹದ ಬಲೆ. ಈ ಕರ್ಮ ಪಾಶವನ್ನು ಮತ್ತು ಮೋಹದ ಬಲೆಯನ್ನು ಈ ಜಗತ್ತಿನಲ್ಲೆಲ್ಲ ಬೀಸಲಾಗಿದೆ. ಅದರಲ್ಲಿದ್ದ ಅಂಶಗಳು ಯಾವಂದ್ರೆ ಹೊನ್ನು ಹೆಣ್ಣು ಮಣ್ಣು. ಈ ಆಮಿಷಗಳನ್ನು ತೋರಿ ಮುಕ್ಕಣ್ಣನು ಲೀಲಾ ವಿನೋದ ಮಾಡುತ್ತಿದ್ದಾನೆ. ಆಸೆ ಎಂಬ ಗ್ರಾಸವನ್ನಿತ್ತು ಹಿಂದೆ ಮುಂದೆ ನೋಡದೆ ಬಂಧನ ಒಳಪಡಿಸಿದ ಅಂತಕ್ಕಂಥ ವಚನ. ಇಲ್ಲಿ ಒಂದು ಬ್ರಹ್ಮಪಾಶ ಅಂದ್ರೆ ದೇಹ ಬಂಧನೆಗೆ ಒಳಪಡಿಸುವ ಕರ್ಮವೇ ಈ ಬ್ರಹ್ಮಪಾಶ. ಬ್ರಹ್ಮಪಾಶ ಏನಂತಂದ್ರೆ ಈ ದೇಹ ಬಂಧನೆಗೆ ಒಳಪಡ್ತಕ್ಕಂಥ ಏನು ಕರ್ಮಗಳವಲ್ಲ ಅವೇ ಬ್ರಹ್ಮಪಾಶ. ಆಮೇಲೆ ವಿಷ್ಣು ಮಾಯೆ ಅಂದ್ರೆ ಜೀವಾತ್ಮನ ವಿವೇಕವನ್ನು ಅಂದರೆ ಸಾರ ವಿವೇಚನಾ ಶಕ್ತಿಯನ್ನು ಆವರಿಸುವ, ಮುಚ್ಚಿ ಹಾಕುವ ಮೋಹವೇ ವಿಷ್ಣು ಪಾಶವಾಗಿದೆ. ಇನ್ನು ಹೊನ್ನು ಹೆಣ್ಣು ಮಣ್ಣು ಈ ಮೂರು ಏನಂತಂದ್ರೆ ಇಲ್ಲಿ ಹೊನ್ನು ಹೆಣ್ಣು ಅಥವಾ ಗಂಡು ಮಣ್ಣು ಮುಂತಾದ ಆಕರ್ಷಕ ಆಮಿಷಗಳಾಗಿವೆ. ಆಮಿಷಗಳು ಇವು ಹೊನ್ನು ಹೆಣ್ಣು ಮಣ್ಣು. ಇನ್ನು ಮುಕ್ಕಣ್ಣ ಅಂತಂದ್ರೆ ಮಾಯೆಯಲ್ಲಿ ಮೂರು ವಿಧ, ಒಂದು ಸಾತ್ವಿಕ, ರಾಜಸಿಕ ಮತ್ತು ತಾಮಸಿಕ. ಈ ಸಾತ್ವಿಕ ಮಾಯೆಯಲ್ಲಿ ಅಭಿವ್ಯಕ್ತವಾದ ಶಿವಕಳಿಯು ವಿಷ್ಣು, ರಾಜಸಿಕ ಮಾಯೆಯಲ್ಲಿ ಅಭಿವ್ಯಕ್ತವಾದ ಶಿವಕಳಿಯೇ ಬ್ರಹ್ಮ, ತಾಮಸಿಕ ಮಾಯೆಯಲ್ಲಿ ಅಭಿವ್ಯಕ್ತವಾದ ಶಿವಕಳಿಯ ರುದ್ರ. ಆ ರುದ್ರನೇ ಮುಕ್ಕಣ್ಣನಾಗಿದ್ದಾನೆ. ಜೀವನವನ್ನು ಕರ್ಮಪಾಶದಿಂದ ಬಂಧಿಸುವವ ಬ್ರಹ್ಮ, ವಿಷಯೋಪಭೋಗಗಳನ್ನಿತ್ತು ಪೋಷಿಸುವ ವಿಷ್ಣು, ದೇಹ ಮತ್ತು ಭೋಗಗಳನ್ನು ಕಾಲಮಿತಿಗೊಳಿಸುವವ ರುದ್ರ. ಈ ರೀತಿಯಾಗಿ ಮೂವರು ದೇವತೆಗಳು ಲೀಲಾಭೂಮಿ ಈ ಜೀವ ಜಗತ್ತು. ಈ ಜೀವ ಜಗತ್ತಿನೇ ಲೀಲಾ ಭೂಮಿಯಾಗಿದೆ. ಆಸೆ ಎಂಬ ಕುಟುಕು ಅಂತಂದ್ರೆ ಆಸೆ ಎಂಬ ರಾಶಿಯಲ್ಲಿ ಈ ಜೀವನ ಸೋಲಾಡ್ತಿದ್ದ ಅಂತಕ್ಕಂಥ ವಿಷಯವನ್ನು ಲಮಾಪ್ರಭುನ ವಚನ ತಮ್ಮೆಲ್ಲರ ಶ್ರೀಪಾದಕ್ಕೆ ಅರ್ಪಿಸಿ ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ಎಲ್ಲರಿಗೂ ಶರಣಾರ್ಥಿ. ಬ್ರಹ್ಮಪಾಶ ಏನು? ಬ್ರಹ್ಮಪಾಶ ಅಂದ್ರೆ ಬ್ರಹ್ಮಪಾಶ ಅಂತಂದ್ರೆ ದೇಹ ಬಂಧನೆಗೆ ಒಳಪಡಿಸುವ ಕರ್ಮವೇ ನಮಗೆ ಬ್ರಹ್ಮಪಾಶ. ಯಾವ ಕರ್ಮ ಅಂತಂದ್ರೆ ಸಕಾಮ ಕರ್ಮ, ಪಾಪ ಪುಣ್ಯಗಳ ಕರ್ಮವೇ ನಮಗೆ ಬಂಧನಕ್ಕೆ ಒಳಪಡಿಸುತ್ತೆ. ಅವು ಎಲ್ಲ ಮಾಡೋದಕ್ಕಿಂತ ಮೊದಲೊಂದು ಬಂಧನ ಏನಂದ್ರ 3 ತಾಸಿಗೊಂದು ಕೂಳ್ ಹಾಕ್ಬೇಕು. ಇದಕ್ಕ ಬ್ರಹ್ಮ ದೊಡ್ಡ ಸಮಸ್ಯೆ ಇದು. 3 ತಾಸಿಗೊಮ್ಮೆ ಊಟಕ್ಕೆ ಹಾಕ್ಬೇಕು. ಇದಕ್ಕ ಆಹಾರ, ಮತ್ತ ನೀರು ಬೇಕು, ಇದಕ್ಕ ಗಾಳಿ ಬೇಕು, ಆಹಾರ ಬೇಕು.
ಇದು ಒದಗಿಸಿದ್ರ ಅದು ಜರ ಲವಲವ ಇರ್ತದ. ಇದಕ್ಕ 4 ಕುರ್ಚಿಗೆ 4 ಕಾಲು ಇದ್ದಂಗ ಇದಕ್ಕೂ 4 ಬ್ರಹ್ಮ ಪಾಶೆ ಅದಾವ. ಒಂದನೇದ್ದು ಆಹಾರ. ಹಸಿವೆ ಎಂಬ ಹೆಬ್ಬಾವು ದಶೆ ದಶೆಗೆ ಬಾಯಿ ಬಿಡುತ್ತಲ್ಲಿದೆ. 3 ತಾಸು ಆಯ್ತಂದ್ರೆ ಮತ್ತೆ ಹಸಿವತ್ತದ, ಮತ್ತೆ ಮಾಡ್ಬೇಕು, ಮತ್ತೆ ಉಣ್ಬೇಕು, ಮತ್ತೆ ತರ್ಬೇಕು, ಮತ್ತೆ ಮಾಡ್ಬೇಕು, ಮತ್ತೆ ಉಣ್ಬೇಕು. ಇದೇನಿದು ಎಂತ ಕರ್ಬೋದು ಗೊತ್ತಾ? ಪಾಶ ಸುಮ್ಮಿರ್ಲಕ್ ಬಿಡಂಗೇ ಇಲ್ಲವು. ಆಮೇಲೆ ಇದಕ್ಕ ನಿದ್ದಿ ಬೇಕು, ಮಕ್ಕೋಬೇಕು, ರೆಸ್ಟ್ ಮಾಡ್ಬೇಕಿದ. ರೆಸ್ಟ್ ಆಗ್ಲಿಲ್ಲ ಅಂತಂದ್ರೆ ತಲೆ ಕೆಟ್ಟು ಹುಚ್ಚಿಡಿತದವು. ಸ್ಥೂಲ ಶರೀರಕ್ಕೆ ರೆಸ್ಟ್ ಬೇಕು. ಆ ದುಡಿದು ತಿನ್ನೋದಕ್ಕ ಶಕ್ತಿ ಬೇಕು. ಮತ್ತೇನ್ ಬೇಕು? ಮಾನ ಪ್ರಾಣಗಳ ಸುರಕ್ಷತೆ ಬೇಕು. ಸೇಫ್ಟಿ ಬೇಕಾ ಬೇಡ್ರಿ? ಮತ್ತೆ ಭಯ. ಭಯ ಭಯ ಭಯ. ಅದು ಒಂದು ಮಾನ ಪ್ರಾಣಗಳಿಗೆ ಒಂದು ಸೇಫ್ಟಿ ಬೇಕು. ಮತ್ತ ಗಂಡಿಗೊಂದು ಹೆಣ್ಣ, ಹೆಣ್ಣಿಗೊಂದು ಗಂಡ, ಜೊತೆಯಾಗಿ ಮಕ್ಕಳು ಮರಿ ಮಾಡ್ಕೊಂಡು ಒಂದು ಸಂಸಾರ ಅಂತ ಇರ್ಬೇಕು ಇದಕ್ಕೆ. ಇದು ಬ್ರಹ್ಮ ಪಾಶೆ ಇದು. ಇದೇನಂದ್ರ ಯಾರು ಹಾಕಿದ್ದಲ್ಲ, ಅದನ್ನ ನಾವೇ ಮಾಡ್ಕೊಂಡದ್ದಿದೆಲ್ಲ. ಇದು ಬಹಳ ದೊಡ್ಡ ಸಮಸ್ಯೆ ಅದ ಅಂತ. ಬ್ರಹ್ಮ ಪಾಶೆ ಅಂದ್ರ ಭಾರಿ ದೊಡ್ಡ ಬಂಧನ. ಇದಕ್ಕಿಂತ ದೊಡ್ಡ ಬಂಧನ ಮತ್ತೆ ಇನ್ನೇನಿರ್ಲಿಕ್ಕೆ ಸಾಧ್ಯ ಅದ. 70 kg 80 kg ಹೆಣ ಹೊತ್ಕೊಂಡು ತಿರುಗಾಡ್ಬೇಕು ಇದನ್ನ ನಾವು ವಾದಲ್ಲಿ ಬಂದಲ್ಲಿ. ವಿಷ್ಣು ಪಾಶ ಅಂದ್ರೆ ಮುಂದಿನ ದಿನ ಹೇಳೇನಲ್ಲ ಇನ್ನೊಂದು ಸಾಲು. ಮಾಯೇನೇ ಅದೆಲ್ಲ. ಮತ್ತೆ ಅಷ್ಟು ವಿಷ್ಣು ಪಾಶ ಜಗತ್ತಿನೊಳಗ ಇಲ್ಲದ ಸಂಸಾರ ಇದ್ದಂಗ ಅನಿಸ್ತದ, ಇಲ್ಲದ ಬ್ರಹ್ಮಾಂಡ ಇದ್ದಂಗ ಅನಿಸ್ತದ, ಇಲ್ಲದ ಶರೀರ ಇದ್ದಂಗ ಅನಿಸ್ತದ. ಅಲ್ಲಿರೋದು ಬ್ರಹ್ಮ ಅದ, ತೋರುವುದು ಈ ಬ್ರಹ್ಮಾಂಡ ಪಿಂಡಾಂಡ ಸಂಸಾರ. ಇವೆಲ್ಲ ವಿಚಾರ ಮಾಡಿ ನೋಡಲಾಗಿ ಅವು ಎಲ್ಲ ಬ್ರಹ್ಮ ಸ್ವರೂಪ ಅದಾವ. ನಾವು ಅದಕ್ಕೆ ಗಂಡ ಹೆಂಡತಿ ಮಕ್ಕಳು ಮರಿ ನಾನು ನನ್ನದ ಮಾಡ್ಕೊಂಡಿವಲ್ಲ, ಇದೇ ಮಾಯೆ. ಮತ್ತೆ ಇದನ್ನು ದೊಡ್ಡ ಸಮಸ್ಯೆನೇ ಅದ ಇದು. ತಾವೆಲ್ಲ ಪಡ್ಕೋಬೇಕಾದ್ರೆ ಆಸೆಗಳು. ಆಸೆಗೆ ಆಮಿಷಕ್ಕೆ ಏನು ವ್ಯತ್ಯಾಸ ಅದ ಹೇಳ್ರಿ? ಆಸೆಗೆ ಆಮಿಷಕ್ಕೆ ವ್ಯತ್ಯಾಸ ಏನದ? ಆಸೆ ಅಂದ್ರೆ ಏನದ ರೀ? ತಾನೇ ಮಾಡೋದು, ತಾನೇ ಆಸೆ ಪಟ್ಟು ಮಾಡೋದು, ತನ್ನೊಳಗೆ ಇಚ್ಛೆ ಉಂಟಾಗಿರ್ತದ. ಆಮಿಷ ಅಂತಂದ್ರೆ ಏನ್ ಮಾಡ್ತಾರ? ಇನ್ನೊಬ್ರಲಿಂತ ಉಂಟಾಗಿದ್ದು ಆಸೆ. ಆಮಿಷ ತೋರ್ಸ್ಯಾರ ಅಂತಂದ್ರೆ ಇಷ್ಟು ರೊಕ್ಕ ಕೊಡ್ತೀನಿ ಕೆಲಸ ಮಾಡಿ ಕೊಡು ಅಂತಾರ ನೋಡ್ರಿ ಆಫೀಸ್ನಾಗ, ಲಂಚ. ಆಮಿಷ ಒಡ್ಡಿ ಕೆಲಸ ಮಾಡಿಸ್ಕೊಳ್ಳೋದು. ಹಾಗೆ ಜಗತ್ತಿನೊಳಗೆ ಏನದಾವ ಅಂದ್ರ ಈ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳು ಎಂತವದಾವಂದ್ರ ನಾನು ನಿನಗೆ ಸುಖ ಕೊಡ್ತೀನಿ ಅಂತ ಆಮಿಷ ಒಡ್ಕೊಂಡು ಕೂತಾವ. ಅವದ್ರಲ್ಲಿಂದ ನಮಗೆ ಸುಖ ಸಿಗ್ತದ ಹೇಳಕ್ಕೆ ನಾವು ಅವ್ರ ಸಲುವಾಗಿ ದುಡಿತಿರ್ತೀವಿ, ಅದನ್ನ ಪಡ್ಕೊಳಕ್ ಬಡ್ದಾಡ್ತಿರ್ತೀವಿ. ಅವೆಲ್ಲ ಆಮಿಷ. ಈ ಜಗತ್ತೇ ಆಮಿಷ ಒಡ್ಡದ ನಮಗ. ಹೊನ್ನು ಹೆಣ್ಣು ಆಮಿಷಗಳು ಆಮಿಷ ಒಡ್ತಾವ. ಅವದ್ರಲ್ಲಿಂದ ನಮಗೆ ಮುಂದೆ ಸುಖ ಆಗ್ತದ, ನಮ್ ಜನ್ಮಕ್ಕೆ ಸುರಕ್ಷಿತ ಆಗ್ತದ ಅಂತೇಳಿ ಅವು ಆಮಿಷ ಒಡ್ಡಿ ಕುಂತಾವ. ಅವುದರ ಆಮಿಷಕ್ಕೆ ನಮಗ ಆಸೆ ಇಲ್ಲ ಅಂದ್ರೂ ಅವು ನಮಗ ಆಮಿಷ ಒಡ್ಡ್ಯಾವ. ಅಟ್ರಾಕ್ಟ್ ಮಾಡ್ತಾವ, ಅವು ನಮಗ ಆಕರ್ಷಣೆ ಮಾಡ್ತಾವ. ಅದಕ್ಕ ಅವು ಆಮಿಷ ಒಡ್ಡಿದ್ರು ನೀನು ಆಸೆ ಪಡಬೇಡ ಅದ್ರ ಬಗ್ಗೆ ಅಂತ. ನೀನು ನಿನ್ನೊಳಗೆ ನೀನು ಹೊನ್ನು ಮಾಯ ಎಲ್ಲ, ಹೆಣ್ಣು ಮಾಯ ಎಲ್ಲ, ಮಣ್ಣು ಮಾಯ ಎಲ್ಲ, ಅವು ನಿನಗೆ ಆಮಿಷ ಒಡ್ಡಿದಂಗೆ ಕಾಣಿಸ್ತಾವ. ಆದ್ರ ಅದಕ್ಕೆ ತಕ್ಕಂತೆ ನಿನಗ ಒಂದು ಆಸೆ ಅದಲ್ಲ, ಆ ಆಸೆನೇ ನೀ ಮಾಯೆ ಅಂತ ತಿಳ್ಕೋ. ನೀನು ಹುಷಾರಾಗಿರು, ನಿನ್ನ ಆಸೆನೇ ಅಜ್ಞಾನ ಅಂತ ತಿಳ್ಕೋ ಅಂತೇಳಿ ನೀನು ಬ್ಯಾಲೆನ್ಸ್ನಾಗ ಇರು ಅಂತ ಪ್ರಭುದೇವರದು ತಿಳುವಳಿಕೆ ಮಾತಿರ್ತವ. ಮುಕ್ಕಣ್ಣನಾಗುವುದೇನಂತ
ಹೇಳ್ತಾರೆ. ಮುಕ್ಕಣ್ಣ ಅಂತಂದ್ರ ಈ ಮೂರು ಮಾಯೆಯಲ್ಲಿ ಒಂದು ಮೂರು ವಿಧವಾದ, ಒಂದು ಸಾತ್ವಿಕ, ಒಂದು ರಾಜಸ, ಒಂದು ತಾಮಸ. ಅಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಒಂದೊಂದು ಕಡೆಯಲ್ಲಿ ಅಭಿವ್ಯಕ್ತರಾಗ್ತಾರೆ. ಈ ಜೀವನವನ್ನು ಕರ್ಮ ಪಾಶದಿಂದ ಬಂಧಿಸುವ ಬ್ರಹ್ಮ, ವಿಷಯ ಭೋಗನೆಂದು ಪೋಷಿಸುವ ವಿಷ್ಣು, ದೇಹ ಮತ್ತು ಭೋಗಗಳನ್ನು ಕಾಲಮಿತಿಗೊಳಿಸುವ ರುದ್ರ, ಈ ಮೂವರ ದೇವತೆಗಳು ಲೀಲಾಮೂರ್ತಿ ಹೆಸರು. ಇವೆಲ್ಲನೂ ಹಿಡ್ಕೊಂಡು ತನ್ನೊಳಗೆ ತಾನಿರ್ಬೇಕು. ಅವೆಲ್ಲನೂ ಅವು ಬಿಟ್ಟಿರ್ಲಕ್ ಆಗಂಗಿಲ್ಲ, ಅವು ಇರ್ಬೇಕು. ಅವನೇ ಎಲ್ಲದ್ರೊಳಗೂ ತಾನಿದ್ದು, ಎಲ್ಲದ್ರೊಳಗೂ ಅವನೇ ಅದನ ಇದ್ದು ತನ್ನೊಳಗೆ ತಾನದನು. ತಾನು ಸತತಿ ತಾನಂದ ನಿತ್ಯ ಪರಿಪೂರ್ಣವಾಗಿ ತನ್ನ ಕ್ವಾಲಿಟಿ ತಾ ಮೇಂಟೈನ್ ಮಾಡ್ಕೊಂಡನ. ಮತ್ತೆ ಎಲ್ಲದ್ರೊಳಗೂ ಅದನು. ಇವ್ಯಾವು ಇರ್ಲಿಲ್ಲ ಅಂತಂದ್ರು ನಾವು ಇರ್ತಾನ, ಇವ್ಯಾವು ಎಲ್ಲ ಇದ್ರೂ ಇರ್ತಾನ, ಇಲ್ಲಂದ್ರೂ ಇರ್ತಾನೆ, ಎಲ್ಲದ್ರೊಳಗೂ ಇರ್ತಾನ. ಆದ್ರೆ ತನ್ನೊಳಗೆ ತಾನು ತನ್ನದೇ ಆದ ಒಂದು ವಿಶೇಷ ಕ್ವಾಲಿಟಿ ಮೇಂಟೈನ್ ಮಾಡ್ಕೊಂಡ ನಾವು. ಸಚ್ಚಿದಾನಂದ ನಿತ್ಯ ಪರಿಪೂರ್ಣ, ಅದೇ ಮುಕ್ಕಣ. ಮುಕ್ಕಣ ಅಂದ್ರೆ ಶಿವ ಪರಮಾತ್ಮ. ಆಯ್ತು, ಮತ್ ಮುಂದೆ ಯಾರೇನು ಹೇಳ್ತೀರಿ ಹೇಳ್ರಿ, ಹಂಗೆ ಮುಂದುವರ್ಸ್ರಿ. ಈಗ ಶುದ್ಧ ಪರಮಂಶ ಸದ್ಗುರುಗಳಾದ ಪ್ರಕಾಶ್ ತಂದಿ ಗುರುಗಳು ಈ ಸಿದ್ಧಾಂತ ಶಿಖಾಮಣಿ ವಿಷಯವನ್ನ ನಮಗೆಲ್ಲ ತಿಳಿಸ್ಕೊಡ್ತಾರ, ನಾವು ಆಲಿಸೋಣ. ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಪಂಚಾನ್ನತನೋದ್ಭೂತಾನಿ ಪಂಚಾತ್ಮಕಮನುಪಮಾನಿ ಪಂಚಸಂಸ್ಕೃತೋ ಒಂದೇ ಪಂಚಾಚಾರ್ಯ ಜಗದ್ಗುರು ಜಗದಾದಿ ಜಗದ್ಗುರು ಆಚಾರ್ಯರನ್ನು ಸ್ಮರಿಸಿಕೊಂಡು ಸಮಗ್ರನ್ನ ಸ್ಮರಿಸಿಕೊಂಡು ಪರಮ ಪೂಜನೀಯ ಶರಣಬಸವಪ್ಪಾಜಿ ಅವರು ಹೇಳಿದವರಲ್ಲಿ ವಂದಿಸಿ ಉಪಸ್ಥಿತರಿದ್ದಂತೆ ಎಲ್ಲ ಆತ್ಮರಿಗೆ ಅನಂತ ಶರಣಾರ್ಥಿಗಳು. ಸಿದ್ಧಾಂತ ಶಿಖಾಮಣಿ ಮತ್ತು ಶಿವಯೋಗ ಕುರಿತು ಇಷ್ಟು ಚಿಂತನೆ ಮಾಡೋಣ. ಡಾಕ್ಟರ್ ಎಸ್ ಎಂ ಹಿರೇಮಠ ಅವರು ಕಲಬುರಗಿಯವರು ಬರೆದಿರ್ತಕ್ಕಂಥ ಸಿದ್ಧಾಂತ ಶಿಖಾಮಣಿ ಮತ್ತು ಶಿವಯೋಗ ಅಂತಕ್ಕಂಥದ್ದು, ಅದರಲ್ಲಿ ಕೆಲವು ವಿಷಯಗಳನ್ನ ಪ್ರವೇಶ ಮಾಡೋಣ. ಮಹೇಶನಡಿಗೆ ಶಿವಯೋಗ, ಯೋಗ ಮತ್ತು ಶಿವಯೋಗ ಅಂತಕ್ಕಂಥದ್ದು. ಯೋಗ ಎನ್ನುವ ಸಾಧನೆ ಕ್ರಿಯೆ ಪ್ರಾಚೀನರು ವೇದ ಉಪನಿಷತ್ತುಗಳಷ್ಟು ಪ್ರಾಚೀನತನ ತಮ್ಮಲ್ಲಿ ಹಂಗಾಗಿ ಯೋಗ ಶಬ್ದದ ಪ್ರಯೋಗಾದಿಗಳನ್ನ ಗುರುತಿಸ್ತಾರೆ. ಏನಪ್ಪಾ ಅಂತಂದ್ರೆ ಹರಪ್ಪ ಮಂಜೋದಾರ ಸಂಸ್ಕೃತಿಯಲ್ಲಿಯೇ ಈ ಯೋಗಿಯ ಶಿಲ್ಪವನ್ನ ಗುರುತಿಸುತ್ತಾ ಸಂಶೋಧಕರ ಹೆಸರಿಂದ ಯೋಗದ ಬೀರುಗಳನ್ನ ಅಲ್ಲಿ ಅಗೆಯುವ ಪ್ರಯತ್ನ ಮಾಡುತ್ತಾರೆ. ಇನ್ನು ಕೆಲವರು ಹಿಂದೆ ಹೋಗ್ತಾ ಪರಶಿವನೇ ಯುಗಗಳಲ್ಲಿ ಅವತರಿಸಿ ಯೋಗಾಚಾರ್ಯರಾದಂತಹ ಶಿವ ಋಷಿಗಳಿಗೆ ಯೋಗ ಉಪದೇಶವನ್ನ ಮಾಡಿದನು ಅಂತ ಹೇಳ್ತಾರೆ. ಮನುಷ್ಯನ ಆತ್ಮಶಕ್ತಿಗಾಗಿ ರೂಢಿಸಿದಂತಹ ವಿಧಾನವೇ ಈ ಯೋಗವಾಗಿದೆ ಎಂಬ ಋಗ್ವೇದದಲ್ಲಿ ಈ ಯೋಗ ಪರವಾದ ಈ ಒಂದು ಮಂತ್ರ ಬರ್ತದೆ. ಯುಜಂತೆ ಮನಯುತ ಯುಜಂತೆ ದಿಯು ವಿಪ್ರಹ ಅಂದ್ರೆ ತಮ್ಮ ಮನಸ್ಸನ್ನ ಇಂದ್ರಿಯಗಳನ್ನ ಪರಮಾತ್ಮನಲ್ಲಿ ಅಲ್ಲಿ ಸೇರಿಸ್ತಾರೆ ಅವರು. ಅದರ ಅರ್ಥ ಸೇರಿಸು ಬೆರೆಸು ಅಂತ ಆಯಿತು. ಅದೇ ರೀತಿ ಕಠೋಪನಿಷತ್ತು ಮತ್ತು ಯೋಗ ಕುರಿತು ಹೇಳ್ತಾರೆ. ಏನಂದ್ರೆ ಯದಾ ಪಂಚಾವತಿಷ್ಠಂತೆ ಜ್ಞಾನಾನಿ ಮನಸಾ ಸಹ ಬುದ್ಧಿಶ್ಚ ನ ವಿಜೇಷ್ಯತೆ ತಾಮಾಹು ಪರಮಾಂ ಗತಿಂ ತಾಂ ಯೋಗಮಿತಿ ಮನ್ಯಂತೆ ಸ್ಥಿರಾಮಿಂದ್ರಿಯಂ ಧಾರಣ. ಯಾವಾಗ ಪಂಚ ಜ್ಞಾನೇಂದ್ರಿಯಗಳು ಮನುಷ್ಯನೊಂದಿಗೆ ಶಾಂತವಾಗುವೋ, ಬುದ್ಧಿಯು ಅಲ್ಲಾಡುವುದಿಲ್ಲವೋ ಅದನ್ನ ಪರಮಗತಿ ಅಂತ ಹೇಳ್ತಾರೆ. ಅಲ್ಲದೆ ಸ್ಥಿರವಾದ ಇಂದ್ರಿಯ ಧಾರಣೆಯನ್ನೇ ಯೋಗ ಅಂತ ಹೇಳಿ ಭಾವಿಸಿದ್ದಾರೆ.
ಉಪನಿಷತ್ತಿನ ಪ್ರಕಾರ ಯೋಗ ಅಂತಂದ್ರೆ ಮನದ ಪರಮಗತಿ ಮತ್ತು ಇಂದ್ರಿಯಗಳ ಸ್ಥಿರ ಸ್ಥಳವೆಂತೇಳಿ ಪ್ರಭಾವಿಸಬಹುದು. ಅದೇ ರೀತಿ ಭಗವದ್ಗೀತೆಯಲ್ಲಿ ಕೂಡ ಯೋಗದ ನಿರ್ವಚನವನ್ನು ಬರುತ್ತದೆ. ಬುದ್ಧಿಯುಕ್ತೋ ಜಹಾತೀಹ ಉಮೇ ಸುಕೃತಿ ದುಷ್ಕೃತೆ ತಸ್ಮಾತ್ ಯೋಗಾಯ ಯಜ್ಞಸ್ವ ಯೋಗ ಕರ್ಮಸು ಕೌಶಲಂ. ಬಂಧನವುಂಟು ಮಾಡದಂತ ಈ ಕರ್ಮವನ್ನು ಬಹಳ ಕೌಶಲ್ಯದಿಂದ ಮಾಡುವುದೇ ಯೋಗ ಅಂತ ಹೇಳಿ ಹೇಳ್ತಾರೆ. ಇನ್ನೊಂದೆಡೆ ಶ್ರೀಕೃಷ್ಣನು ಸಮತ್ವ ಬುದ್ಧಿ ಯೋಗವಾಗಿದೆ, ಆ ಯೋಗವನ್ನು ಆಚರಿಸಬೇಕು ಅಂತ ಹೇಳ್ತಾನೆ. ಯೋಗಂತಹ ಕುರು ಕರ್ಮಾಣಿ ಸಂಗಂ ತತ್ವಾ ಧನಂಜಯ ಸಿದ್ಧೋ ಸಮೋ ಭೂತ್ವಾ ಸಮತ್ವ ಯೋಗ ಮುಚ್ಯತೆ ಅಂತ. ಈ ಯೋಗವನ್ನುಳಿದು ಯೋಗದಲ್ಲಿ ಇನ್ನೂ ಹಲವು ಮಹತ್ವ ಪ್ರಕಾರವಾದಂತಹ ಬರ್ತಾವೆ. ಏನಪ್ಪಾ ಅಂದ್ರೆ ಒಳ್ಳೆದ್ದು ಲಯಯೋಗ, ಮಂತ್ರಯೋಗ, ಜ್ಞಾನಯೋಗ, ಭಕ್ತಿಯೋಗ, ಕರ್ಮಯೋಗ, ಹಠಯೋಗ, ರಾಜಯೋಗ, ಪೂರ್ಣಯೋಗ ಇತ್ಯಾದಿ. ಈಗ ಒಳ್ಳೆ ತೊಗೊಳ್ಬೇಕಂದ್ರೆ ನಾವು ಯಾವುದು ಲಯಯೋಗ, ಮನೋ ಮಾತುಗಳಿಂದ ಕೂಡಿದಂತ ಸಂಗೀತವನ್ನ ಆತ್ಮದೆಯಲ್ಲ ಆಗಲಿ ಅಥವಾ ಇನ್ನದೇ ಒಂದು ಅಥವಾ ನಾದದಲ್ಲಿ ಆಗಲಿ ಒಂದಾಗಿಸುವಂತ ಏನು ಪ್ರಕ್ರಿಯೆ ಇದಲ್ಲ ಅದಕ್ಕೆ ಲಯಯೋಗ ಅಂತ ಹೇಳ್ಬೋದು. ಈ ಲಯಯೋಗ ಹೆಂಗಪ್ಪ ಅಂದ್ರೆ ಮಸ್ತಕದಲ್ಲಿರುವ ಸಹಸ್ರದಳ ಕಮಲದಲ್ಲಿರುವಂತ ಆ ಶಿವನೊಡನೆ ಲಯವಾಗುತ್ತದೆ ಅಂತ. ಎರಡನೇದು ಮನಶುದ್ಧಿಗಾಗಿ ಸಾಧಕನು ತನಗೆ ಒಂದು ಇಷ್ಟವಾದಂತ ಮಂತ್ರವನ್ನ ಜಪಿಸ್ತಾ ಆ ಶುದ್ಧಿಯನ್ನು ಹೊಂದುವುದೇ ಮಂತ್ರಯೋಗದ ಕ್ರಮ. ಏಕಾಕ್ಷರ, ದ್ವಕ್ಷರ, ಪಂಚಾಕ್ಷರ, ಷಡಕ್ಷರ ಇಂತಹ ಮಂತ್ರಗಳು ಈ ಮಂತ್ರಯೋಗದಲ್ಲಿ ಸಹಕಾರಿಯಾಗ್ತವೆ. ಇನ್ನು ಮೂರನೇದು ವಿಚಾರ ವಿವೇಕಗಳಿಂದ ಜೀವಾತ್ಮ ಏನ್ ಮಾಡ್ತಾನೆ, ಜೀವದ ಒಂದು ಬಂಧನಗಳಿಂದ ಮುಕ್ತನಾಗಿ ಪರಮಾತ್ಮಲ್ಲಿ ಒಂದಾಗುವಂತಹ ಹಾದಿಯೇ ಜ್ಞಾನಯೋಗವಾಗಿದೆ. ನಾಲ್ಕನೇದು ಭಕ್ತಿಯ ನಿವೇದನೆಯಿಂದ ಪರಮಾತ್ಮನ ಕೂಡುವುದೇ ಭಕ್ತಿಯೋಗವಾಗಿದೆ. ವೀರಶೈವ ಪರಮ ಭಕ್ತರಿಗೆ ಈ ಪರಾಭಕ್ತಿ, ಅದ್ವೈತ ಭಕ್ತಿ, ನಿತ್ಯ ಭಕ್ತಿ ಅಂತ ಇಂತಹ ಹಲವು ಪ್ರಕಾರ ಭಕ್ತಿಗಳು ಈ ಭಕ್ತಿ ಯೋಗದ ಹಾದಿಯಲ್ಲಿ ಸಾಧನೆಗೊಳ್ಳುತ್ತಾ ಹೋಗುತ್ತವೆ. ಏನಪ್ಪ ಅಂದ್ರೆ ಕೃ ಎಂಬ ಧಾತುವಿನಿಂದ ಕರ್ಮವು ಶಬ್ದವು ಜನ್ಯವಾಗಿದೆ. ಕರ್ಮ ಅಂತಂದ್ರೆ ಕೆಲಸ, ಕ್ರಿಯೆ ಅಂತಕ್ಕಂಥದ್ದು. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕಾರ್ಯ ಮಾಡುತ್ತಲಿರುವುದು. ಯಾವ ಕೆಲಸಗಳು ಜೀವನದ ಬಂಧನಕ್ಕೆ ಕಾರಣವಾಗುವುದಿಲ್ಲವೋ ಅಂತಹ ಕೆಲಸಗಳನ್ನೇ ಮಾಡಬೇಕು ಅಂತ ಹೇಳ್ತಾರೆ. ಮತ್ತಿನ್ನು ಆರನೇದು ಏನಪ್ಪಾ ಅಂದ್ರೆ ದೇಹದಂಡನೆ. ಈ ದೇಹದಂಡನೆ ಮಾಡಿ ಅದರ ಅಸ್ತಿತ್ವದ ಹೆಚ್ಚುಗಾರಿಕೆಗಾಗಿ ಹಂಬಲಿಸುವವರು ಹಠಯೋಗ ಸಾಧನೆ ಮಾಡಿಕೊಳ್ಳುತ್ತಾರೆ. ಮಾಂಸದ ದೇಹವನ್ನ ಈ ವಜ್ರಕಾರನಾಗಿಸುವಲ್ಲಿ ಅದರ ಒಂದು ಸಾರ್ಥಕ್ಯ ಹಠಯೋಗಗಳು ಕಾಣ್ತಾ ಇರ್ತಾರೆ. ಅವರು ನಾಥ ಸಂಪ್ರದಾಯವು ಹಠಯೋಗಕ್ಕೆ ಹೆಚ್ಚು ಮಹತ್ವ ನೀಡುತ್ತಾ ಬಂದಿದೆ. ನಾವು ಕಾಣಬಹುದು. ಈ ನಾಥ ಕ್ಷೇತ್ರವು ದೈಹಿಕ ಚಟುವಟಿಕೆಗಳಲ್ಲಿ ಅವರು ನೇತೃತ್ವಕೊಂಡು ಆ ಸಾಧನೆ ಹಾದಿ ಹೋಗ್ತಾರೆ. ಇನ್ನು ಏಳನೇದೇನಪ್ಪಾ ಅಂದ್ರೆ ಏನೆಲ್ಲ ಯೋಗ ಪ್ರಕಾರಗಳಿದ್ರು ಪತಂಜಲಿಯು ಯೋಗಕ್ಕೆ ದರ್ಶನದ ಸ್ಥಾನವನ್ನ ಇಲ್ಲಿ ನಿರ್ಮಿಸ್ತಾರೆ. ಏನಪ್ಪಾ ಅಂದ್ರೆ 6 ದರ್ಶನಗಳು ಯೋಗ ದರ್ಶನವು ಒಂದಾಗಿದೆ. ಪತಂಜಲಿ ಯೋಗಕ್ಕೆ ರಾಜಯೋಗ ಅಂತ ಹೇಳಿ ಕೂಡ ಕರೀತಾರೆ. ಅದು ಎಲ್ಲ ಯೋಗಗಳಲ್ಲಿ ಅಂದ್ರೆ ರಾಜ ಅಂತೇಳಿ ರಾಜನೆಂಬಂತ ಪರಿಭಾವನೆಯಲ್ಲಿ ಇರುತ್ತೆ. ಯಾಜ್ಞವಲ್ಕ್ಯ ಸಂಹಿತೆಯಲ್ಲಿ ಹಿರಣ್ಯ ಗರ್ಭ ಎಂಬುವನು ಯೋಗದ ಒಂದು ಆದಿಪುರುಷ ಅಂತ ಹೇಳಿ ದಾಖಲೆ ಮಾಡ್ತಾರೆ. ಹಿರಣ್ಯ ಗರ್ಭೋ ಯೋಗಸ್ಯ ವಕ್ತ ನಾಣ್ಯ ಪುರಾತನಃ ಅಂತ ಹೇಳ್ತಾರೆ. ಆದರೆ ಹಿರಣ್ಯ ಗರ್ಭ ಎಂಬುವನು ಒಬ್ಬ ವ್ಯಕ್ತಿ ಅಲ್ಲ ಎಂದು ಹಿರಣ್ಯ ಗರ್ಭ ಅಂತಂದ್ರೆ ಮಹತ್ ಅಥವಾ ಬುದ್ಧಿ ಅಂತ ಅರ್ಥೈಸಲಾಗಿದೆ. ಹಿರಣ್ಯ ಗರ್ಭನಿಂದ ಯೋಗವು ಆರಂಭವಾಯಿತು ಅಂದ್ರೆ ಇದು ಬುದ್ಧಿಯಿಂದ ಆರಂಭವಾಯಿತು ಅಂತ ಅರ್ಥ. ಷಡ್ದರ್ಶನಗಳಲ್ಲಿ ಸಾಂಖ್ಯ ದರ್ಶನವು ಈ ಕಪಿಲ ಮುನಿಯಿಂದ ಪ್ರಣೀತವಾಯಿತು. ನ್ಯಾಯ ದರ್ಶನವು ಗೌತಮ ಮುನಿಯಿಂದ ಪ್ರಣೀತವಾಯಿತು. ಕನಾದ ಮುನಿಯ ಒಂದು ವೈಶೇಷಿಕ ದರ್ಶನವು ಪ್ರತಿಷ್ಠಾಪನೆ ಮಾಡಿದನು. ಮುಂದೆ ಪೂರ್ವ ಮೀಮಾಂಸೆಯ ದರ್ಶನ ಎಲ್ಲ ಜಮೀನುಗಳಿಂದ ಇವೆಲ್ಲ ಪ್ರಕಾಶಿತವಾಗುವಂತಕ್ಕಂಥದ್ದು. ಬಾದರಾಯನಿಂದ ಉತ್ತರ ಮೀಮಾಂಸೆಯ ರೂಪ ತಾಳಿತು. ಆಮೇಲೆ ಮಹಾಮುನಿ ಪತಂಜಲಿಯಿಂದ ಯೋಗ ದರ್ಶನ ಆಕೃತಿ ಪಡೆಯಿತು ಅಂತಕ್ಕಂಥದ್ದು. ಪತಂಜಲಿಯು ರಾಜಯೋಗದ ಸಾಧನೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಇಷ್ಟು ಅಂಗಗಳನ್ನ ಹೇಳ್ತಾನೆ. ಈ ಕಾರಣದಿಂದ ಇದು ಅಷ್ಟಾಂಗ ಯೋಗವಾಗಿದೆ. ಈ ಮನುಷ್ಯನ
ಏಕಾಗ್ರತೆಯ ಮೂಲಕ ಜೀವನು ಪರಮಾತ್ಮನಲ್ಲಿ ಏಕತೆ ಪಡೆಯುವುದೇ ರಾಜಯೋಗ ಅಂತಕ್ಕಂಥದ್ದು. ಈ ಪತಂಜಲಿ ಮುನಿಯು ಯೋಗದ ಸ್ಥಿತಿಗಾಗಿ ಅಷ್ಟಾಂಗಗಳ ಅನಿವಾರ್ಯತೆ ಹೇಳುವುದರಿಂದ ಇದು ಎಲ್ಲರಿಗೂ ಸಾಧಿಸಲು ಸಾಧ್ಯವಾಗುವಂತಾಗಿದೆ ಅಂತಕ್ಕಂಥದ್ದು. ಹೀಗಾಗಿ ಶಿವಾನುಭವಿಗಳು ಎಲ್ಲ ಯೋಗಗಳಿಗೆ ಮುಕುಟಪ್ರಾಯವಾಗಿರತಕ್ಕಂಥ ಯಾವ್ದಪ್ಪ ಅಂದ್ರೆ ಅದು ಶಿವಯೋಗ ಅಂತ ಹೇಳ್ತಾರೆ. ಇನ್ನು ಅರವಿಂದರು ಜೀವನದ ಮೂಲಭೂತವಾದ ಪರಿವರ್ತನೆಯ ವಿಧಾನಕ್ಕಾಗಿ ಪೂರ್ಣ ಯೋಗ ಅಂತಕ್ಕಂಥ ಹೇಳಿದರು. ಇಲ್ಲಿ ಸ್ಥಳ ನೆಲೆಯಾಂತರವಾಗಿ ಶಿವಯೋಗ ಅಂತ ಕೂಡ ಹೇಳ್ತಾರೆ. ಏನಪ್ಪಾ ಅಂದ್ರೆ ಶಿವಯೋಗ ಮುಖಿ ಭಕ್ತ ಅಂತಕ್ಕಂಥದ್ದು ಅಂದ್ರೆ ಭಕ್ತಾಂಗವೇ ಲಿಂಗಕ್ಕೆ ಆಶ್ರಯ ಸ್ಥಳ ಅಂತಕ್ಕಂಥದ್ದು. ಆದ್ರಿಂದ ಅಂಗಸ್ಥಳಗಳಿಂದಲೇ ಶಿವಯೋಗ ಪಥವು ಅಲ್ಲಿ ಪ್ರಾರಂಭವಾಗುತ್ತದೆ. ಅಂಗಸ್ಥಳ ಮತ್ತು ಲಿಂಗಸ್ಥಳ ಅಂತ ಸಿದ್ಧಾಂತ ಶಿಖಂನಲ್ಲಿ ಆ ರೀತಿಯಾಗಿ ಈ ಒಂದು ಅಂಗಸ್ಥಳದಿಂದಲೇ ಶಿವಯೋಗ ಪಥ ಪ್ರಾರಂಭವಾಗ್ತದೆ. ವೀರಶೈವರ ಅಂಗವು ಬರೀ ಒಂದು ಮೂಳೆ ಮಾಂಸದ ತುಂಬಿದ ಒಂದು ಚರ್ಮದ ಹೊದಿಕೆ ಅಲ್ಲದು, ಅದು ಅತ್ಯಂತ ಪವಿತ್ರವಾದಂತ ಸ್ಥಳದಿಂದಲೇ ಹುಟ್ಟಿ ಬಂದದ್ದು ಅಂತಕ್ಕಂಥದ್ದು. ಅಂಗದ ಉದಯವಾಗುವುದಕ್ಕಿಂತ ಮೊದಲಿಗೆ ಪರಾತ್ಪರ ಶಕ್ತಿಯೊಂದು ತಾನೇ ತಾನಾಗಿತ್ತು. ಈ ಪರಾತ್ಪರ ವಸ್ತುವಿಗೆ ಶಿವಯೋಗಿ ಶಿವಾಚಾರ್ಯರು ತಮ್ಮ ಒಂದು ವಚನಗಳಲ್ಲಿ ಹೀಗೆ ಒಂದು ಅಲ್ಲಿ ಅರ್ಪಿಸ್ತಾರೆ. ಏನಂತಂದ್ರೆ ಸ್ವೇಚ್ಛಾ ವಿಗ್ರಹಯುಕ್ತಾಯ ಸ್ವೇಚ್ಛಾ ವರ್ತನವರ್ತಿನೇ ಸ್ವೇಚ್ಛಾ ಕೃತ ತ್ರಿಲೋಕಾಯ ನಮಃ ಸಾಂಬಾಯ ಶಂಭವಿ. ಪರಶೋನೆಂಬಂತ ತಿರುಳಂತ ಪರಾತ್ಪರ ವಸ್ತು ಇಲ್ಲಾಗುತ್ತಿರ್ತಕ್ಕಂಥದ್ದು. ಸರ್ವತಂತ್ರ ಸ್ವತಂತ್ರರು. ಅವನು ತನ್ನ ಸಂಕಲ್ಪದಂತೆ ವರ್ತಿಸಬಲ್ಲನು. ಅವನಿಗೆ ಅಸಾಧ್ಯ ಅಂತಕ್ಕಂಥದ್ದು ಯಾವುದೂ ಇಲ್ಲ. ಯಾಕಂದ್ರೆ ಅವನು ಸರ್ವಜ್ಞತ್ವ, ತೃಪ್ತತ್ವ, ಅನಾದಿಬೋಧತ್ವ, ಸ್ವತಂತ್ರತ್ವ, ಆಮೇಲೆ ಅಲುಪ್ತ ಶಕ್ತಿತ್ವ, ಆನಂದ ಶಕ್ತಿತ್ವ ಎಂಬಂತ ಈ 6 ಅಂಗಗಳನ್ನ ಅವನು ಧಾರಣ ಮಾಡಿದ್ದಾನೆ ಅಂತಕ್ಕಂಥದ್ದು. ಅಂತಹ ಪರಾತ್ಪರ ವಸ್ತುವಿನಿಂದಲೇ ಈ ಅಂಗವು ಜನ್ಮ ತಾಳಿದೆ. ಅದರಂತೆ ಲಿಂಗವೊಂದು ಅಲ್ಲಿ ಅವತರಿಸಿದೆ ಅಂತಕ್ಕಂಥ. ಹೀಗೆ ಏಕವಾಗಿದ್ದಂತ ಈ ಪರ್ವತ್ತು ಎರಡಾಯಿತು ಅಂತ. ಶಿವಯೋಗಿ ಸಿದ್ಧಿಯ ಪ್ರಕಾರ ಈ ಒಂದು ಪರಿಕ್ರಮದಲ್ಲಿ ಅಂಗವು ತ್ಯಾಗಾಂಗ, ಭೋಗಾಂಗ ಮತ್ತು ಯೋಗಾಂಗ ಅಂತ ಇಲ್ಲಿ ವಿಭಜಿತ ಮಾಡ್ತಾರೆ. ತ್ಯಾಗಾಂಗದಲ್ಲಿ ಈ ಭಕ್ತ ಅಂತಕ್ಕನೇ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣಾಯ್ಯ. ಇಲ್ಲಿ ತ್ಯಾಗಾಂಗದಲ್ಲಿ ಭಕ್ತ ಮಹೇಶ ಸ್ಥಳದ ಸಾಧನೆಗಾಗಿ ಅವನು ಕೈಗೊಳ್ತಾನೆ. ಈ ಭೋಗಾಂಗದಲ್ಲಿ ನಿಂತು ಪ್ರಸಾದಿ ಆಗ್ತಾನೆ. ಪ್ರಾಣಲಿಂಗಿ ಸ್ಥಳದಲ್ಲಿ ಅವನು ಏರ್ತಾನೆ ಮುಂದೆ ಹೋಗಿ. ಹೀಗೆ ಯೋಗಾಂಗದಲ್ಲಿ ಪ್ರವೇಶಿಸಿದಂತ ಅಲ್ಲಿ ಶರಣ ಐಕ್ಯ ಸ್ಥಳದ ಸ್ಥಿತಿಯನ್ನ ಅವನು ಸಮ ಅನಿಸ್ಕೊಳ್ತಾನೆ ಅಂತಕ್ಕಂಥದ್ದು. ಅಂಗವು ಲಿಂಗ ಸ್ವರೂಪವೇ ಆಗಿದೆ. ಇದುವೇ ಶಿವಯೋಗ. ಶಿವಯೋಗ ಸಾಧನೆಯ ಹಾದಿಯಾಗಿದೆ. ಇದನ್ನ ಷಟ್ಸ್ಥಲ ಸಾಧನೆಯ ಹಾದಿ ಅಂತಲೂ ಕೂಡ ಹೇಳಬಹುದಾಗಿದೆ ಅಂತಕ್ಕಂಥ ಹೋಗ್ತಾರೆ. ಈ ಒಂದು ಸಾಧನೆಯ ಲಿಂಗ ಸಂಗತವಾಗಿ ನಡೆಯಬೇಕು ಅಂತಕ್ಕಂಥದ್ದು ಹೆಂಗಪ್ಪ ಅಂದ್ರೆ ಪ್ರತಿಯೊಂದು ಸ್ಥಳದಲ್ಲಿ ಕೂಡ ಅದರ ಸಾಧಕನು ಲಿಂಗಾನುಸಂಧಾನಿಯೇ ಆಗಿರ್ತಾನೆ ಅಂತಕ್ಕಂಥದ್ದು. ಲಿಂಗವು ಮೊದಲಿಗೆ ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗವಾಗಿ ವಿಕಸನಗೊಂಡು ಕ್ರಮವಾಗಿ ಅದು ಸಾಧಕನ ಕರಸ್ಥಲ, ಪ್ರಾಣಸ್ಥಲ ಮತ್ತು ಭಾವಸ್ಥಳಗಳಲ್ಲಿ ಇವುಗಳಲ್ಲಿ ಅದು ಹಿಪ್ಪುಗೊಳ್ತಾ ಹೋಗ್ತದೆ. ಸಾಧಕನು ತನ್ನ ಸಾಧನೆಯನ್ನ ಸ್ಥಳಾಂತರವತವಾಗಿ ಬೆಳೆಸ್ಕೊಳ್ತಾ ಇಲ್ಲದಂತೆ ಆಯಾ ಸ್ಥಳಗಳಲ್ಲಿರುವಂತ ಆ ಲಿಂಗವನ್ನ ಅವನೇನ್ ಮಾಡ್ತಾನೆ, ಅನುಸಂಧಾನ ಮಾಡ್ತಾ ಹೋಗ್ತಾನೆ. ಈಗ ಭಕ್ತ ಸ್ಥಳದ ಸಾಧಕ ಏನ್ ಮಾಡ್ತಾನೆ, ಆಚಾರ ಲಿಂಗವನ್ನು ಅನುಸಂಧಾನ ಮಾಡ್ತಾನೆ. ಮಹೇಶ ಸ್ಥಳದ ಸಾಧಕನು ಗುರುಲಿಂಗದ ಅನುಸಂಧಾನ ಮಾಡ್ತಾ ಹೋಗ್ತಾನೆ. ಪ್ರಸಾದಿಯ ಒಂದು ಸ್ಥಳದಲ್ಲಿರ್ತಕ್ಕಂಥ ಸಾಧಕನು ಶಿವಲಿಂಗವನ್ನ ಅರ್ಪಿಸ್ತಾನೆ ಅಂತಕ್ಕಂಥದ್ದು. ಪ್ರಾಣಲಿಂಗದ ಸಾಧಕನು ಜಂಗಮಲಿಂಗದ ಅರ್ಚನೆ ಮಾಡ್ತಾನೆ. ಶರಣಲಿಂಗ ಸ್ಥಳೀಯಾದವನು ಅವನ ಪ್ರಸಾದವನ್ನ ಅಲ್ಲಿ ಸೇವಿಸ್ತಾನೆ. ಐಕ್ಯಸ್ಥಳೀಯ ಮುಂದೆ ಏನ್ ಮಾಡ್ತಾನೆ, ಮಹಾಲಿಂಗವನ್ನು ಸೇವಿಸಿ ಅದೇ ಸ್ವರೂಪವನ್ನ ಅವನು ಅನುಭವಿಸ್ತಾನೆ ಅಂತಕ್ಕಂಥದ್ದು. ಅಂದ್ರೆ ಲಿಂಗವು 6 ಪ್ರಕಾರಗಳಲ್ಲಿ ತನ್ನ ವಿಕಸನವನ್ನ ಕಂಡುಕೊಳ್ತಾ ಹೋಗ್ತದೆ. ಅರ್ಥಾತ್ ಅಂಗನಡೆಗೆ ಸಮ್ಮುಖಿಯಾಗಿ ನಿಂತು ಅವನು ಹೋಗ್ತಾ ಇರ್ತಾನೆ. ಅಂದ್ರೆ ಅಂಗನಡೆಗೆ ಅವನು ಸಮ್ಮುಖಿಯಾಗಿ ನಿಂತುಕೊಳ್ತಾನೆ ಅಂತಕ್ಕಂಥದ್ದು. ಈ ಲಿಂಗವು ಶಕ್ತಿಯುತವಾಗಿದೆ ಅಂತ. ಏನಾಯ್ತು, ಆ ಲಿಂಗ ಶಕ್ತಿಯುತವಾಯಿತು. ಆ ಆಚಾರ ಲಿಂಗದಲ್ಲಿ ಏನಾಯ್ತು, ಅದು ಯಾವ ಶಕ್ತಿ ಬಂತು ಅಂದ್ರೆ ಕ್ರಿಯಾಶಕ್ತಿ ಬಂತು. ಗುರುಲಿಂಗದಲ್ಲಿ ಜ್ಞಾನ ಶಕ್ತಿ ಇದೆ, ಶಿವಲಿಂಗದಲ್ಲಿ ಇಚ್ಛಾಶಕ್ತಿ ಇದೆ, ಜಂಗಮಲಿಂಗದಲ್ಲಿ ಪರಾಶಕ್ತಿ ಇದೆ, ಪ್ರಸಾಲಿಂಗದಲ್ಲಿ ಆದಿಶಕ್ತಿ, ಮಹಾಲಿಂಗದಲ್ಲಿ ಚಿಶಕ್ತಿ. ಪರಶುವನೆಂಬಂತ ಕರೆಸಿಕೊಳ್ಳುವಂತ ಈ ಲಿಂಗ
ತಲಾಂತರ್ಗತವಾಗಿರುವಂತಹ ಲಿಂಗವನ್ನ ಅರ್ಪಿಸ್ತಾ ಅದರಲ್ಲಿ ಅಭ್ಯರ್ಥನಾಗಿರುವುದೇ ಲಿಂಗಾಂಗ ಸಾಮರಸ್ಯ ಅಥವಾ ಶಿವಯೋಗವಾಗಿದೆ ಅಂತಕ್ಕಂಥದ್ದು. ಇದೊಂದು ಶಿವಯೋಗ. ಶಿವಯೋಗ ಸಾಧನೆಯ ಪಥಕ್ಕೆ ಸಂಕ್ಷಿಪ್ತವಾಗಿ ಅಂದರೆ ಮುಂದೆ ಇದನ್ನ ಮುಂದುವರೆದರೆ ಒಂದು ಅವಕಾಶಕ್ಕಾಗಿ ನೋಡುವಂತ ಹೇಳ್ತಾರೆ. ಇಷ್ಟು ಗುರುಚರಣದಲ್ಲಿ ಅರ್ಪಣೆ ಮಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಇದುವರೆಗೆ ಶುದ್ಧ ಬ್ರಹ್ಮಾಂಡ ಸದ್ಗುರುಗಳಾದ ಶ್ರೀ ಪ್ರಕಾಶ್ ಕಾಂತಿ ಗುರುಗಳು ಯೋಗಗಳ ಪ್ರಕಾರಗಳು ಹಾಗೂ ಅವುಗಳ ಒಂದು ವಿವರಣೆಯನ್ನ ನಮಗೆಲ್ಲ ಸುಂದರವಾಗಿ ಮಾಡಿಕೊಟ್ರು. ಅವರಿಗೆ ಅನಂತ ಧನ್ಯವಾದಗಳು. ಹಿರಣ್ಯ ಗರ್ಭ ಅಂದ್ರೆ ಏನ್ ಅರ್ಥ ಮಾಡಿದ್ರಿ ಕಂಬಿ ಗುರುಗಳೇ? ಹಿರಣ್ಯ ಗರ್ಭ ಹೇಳಿದ್ರಲ್ಲ, ಹಿರಣ್ಯ ಗರ್ಭ ಅಂದ್ರೆ ಅದೊಂದು ಮಹತ್ವವಾಗಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಹೇಳ್ತಾರೆ ಬುದ್ಧಿ ಅಂತ ಅರ್ಥಸಲಾಗಿದೆ ಅಂತ ಹೇಳ್ತಾರೆ. ಬುದ್ಧಿ ಅಂತಃಕರಣ ಹಿರಣ್ಯ ಗರ್ಭ. ಬುದ್ಧಿ ಚಿತ್ತ ಮನ ಹಿರಣ್ಯ ಗರ್ಭ ನಮ್ಮ ಪಿಂಡಾಂಡದೊಳಗೆ ಏನದ ಹಿರಣ್ಯ ಗರ್ಭದ ಒಂದು ಅಂಶ ಅಂತಃಕರಣ. ಆ ಅಂತಃಕರಣದ ಏನು ಎಲ್ಲ 84 ಲಕ್ಷ ಜೀವರಾಶಿಗಳೊಳಗಿರುವ ಎಲ್ಲ ಅಂತಃಕರಣಗಳ ಮೊತ್ತ ಏನದಲ್ಲ ಅದು ಹಿರಣ್ಯ ಗರ್ಭ. ಅದು ಈಶ್ವರನ ಅಂತಃಕರಣ. ಈಶ್ವರ ಅಂದ್ರೆ ಟೋಟಲ್, ಜೀವ ಅಂತಂದ್ರೆ ಇಂಡಿವಿಜುವಲ್, ವೈಯಕ್ತಿಕ. ಒಬ್ಬ ವ್ಯಕ್ತಿ ಒಳಗಿರಂತ ಸೂಕ್ಷ್ಮ ಶರೀರ ಅದಕ್ಕೆ ಅಂತಃಕರಣ ಅಂತಾರ. ಎಲ್ಲಾ ಜೀವಿಗಳೊಳಗಿರುವಂತ ಸೂಕ್ಷ್ಮ ಶರೀರಗಳ ಮೊತ್ತ ಎಲ್ಲದ ಈಶ್ವರನಲ್ಲಿ ಅದ. ಆ ಈಶ್ವರನ ಬಲ್ಲಿರೋದಕ್ಕೆ ಹಿರಣ್ಯ ಗರ್ಭ ಅಂತಾರ, ನಮ್ಮಲ್ಲಿರೋದಕ್ಕೆ ಅಂತಃಕರಣ ಅಂತಾರ ಅಷ್ಟೇ. ಮತ್ತು ನಮ್ಮ ಸ್ಥೂಲ ಶರೀರಕ್ಕೆ ಏನಂತಾರ? ಪಿಂಡಾಂಡ. ಆ ಎಲ್ಲರೂ ಸ್ಥೂಲ ಶರೀರಗಳ ಮೊತ್ತ ಸೇರಿದ್ರೆ ಈಶ್ವರನದು ಯಾವ ಶರೀರ? ಈಶ್ವರನ ಸ್ಥೂಲ ಶರೀರಕ್ಕೆ ಏನು ಅಂತಾರೆ? ವಿರಾಟ. ಎಲ್ಲಾ ಸ್ಥೂಲ ಶರೀರಗಳ ಮೊತ್ತನೇ ಈಶ್ವರನ ವಿರಾಟ ಶರೀರ. 84 ಲಕ್ಷ ಜೀವರಾಶಿಗಳ ಸ್ಥೂಲ ಶರೀರಗಳ ಮೊತ್ತನೇ ಈಶ್ವರನ ವಿರಾಟ ಅಥವಾ ವಿರಾಟ ಶರೀರ. ಈಶ್ವರನ ವಿರಾಟ ಶರೀರದ ಒಂದು ಅಂಶವೇ ನಮ್ಮ ಪಿಂಡಾಂಡ, ಸ್ಥೂಲ ಶರೀರ. 84 ಲಕ್ಷ ಜೀವರಾಶಿಗಳ ಸೂಕ್ಷ್ಮ ಶರೀರಗಳ ಮೊತ್ತನೇ ಈಶ್ವರನ ಹಿರಣ್ಯ ಗರ್ಭ ಅಥವಾ ಈಶ್ವರನ ಹಿರಣ್ಯ ಗರ್ಭದ ಒಂದು ಅಂಶವೇ ನಮ್ಮ ಅಂದ್ರೆ ಪಿಂಡಾಂಡದ ಸೂಕ್ಷ್ಮ ಶರೀರ. ಮತ್ತೆ 84 ಲಕ್ಷ ಜೀವರಾಶಿಗಳೊಳಗಿರುವ ಅವಿದ್ಯೆ ಅಜ್ಞಾನ ಏನದಲ್ಲ ಅವುಗಳ ಮೊತ್ತನೇ ಈಶ್ವರನಲ್ಲಿರುವ ಮಾಯೆ ಪ್ರಕೃತಿ ಅಂತೀರಿ. ಅಥವಾ ಈಶ್ವರನ ಮಾಯೆ ಪ್ರಕೃತಿಯ ಒಂದು ಅಂಶನೇ ನಮ್ಮಲ್ಲಿರುವ ಅವಿದ್ಯೆ ಅಜ್ಞಾನ. ಗೊತ್ತಿಲ್ಲ ಅಂತೀವಲ್ಲ, ಏನೆಲ್ಲ ಗೊತ್ತದೆ ನಮಗೇನೋ ಸ್ವಲ್ಪ ಗೊತ್ತದ, ಗೊತ್ತಿಲ್ಲದೆ ಬಹಳ, ಅದು ಅಜ್ಞಾನ. ಈ ರೀತಿ ತಿಳ್ಕೋಬೇಕು. ತ್ಯಾಗಾಂಗ ಅಂದ್ರೆ ಏನ್ ಮಾಡಿದ್ರಿ? ಏನೇನ್ ತ್ಯಾಗ ಮಾಡಿದ್ರಿ? ಈ ದೇಹ ನಾನಲ್ಲ, ಈ ದೇಹ ನಾನು ನನ್ನದು ಅನ್ನ ಬುದ್ಧಿ ಕಳ್ಕೋಬೇಕ ಬೇಡ? ಇದೆಲ್ಲ ಅಂಗಭಾವ, ಜೀವಭಾವ. ಹುಟ್ಟವನು ನಾನು, ಸಾಯವನು ನಾನು, ಪಾಪ ಪುಣ್ಯ ಮಾಡೋವನು ನಾನು, ಸುಖ ದುಃಖ ಅನುಭವಿಸುವವನು ನಾನು, ಸತ್ತು ಹೋಗವನು ನಾನು, ಹುಟ್ಟಿ ಬರೋವನು ನಾನು, ಗಮನ ಏನೇನು ಕಳ್ಕೋಬೇಕು ಎಲ್ಲ ಓಸು ಈ ತ್ಯಾಗಾಂಗದಾಗ ಅವರಿ ಕಳ್ಕೋಬೇಕಾಗಿದ್ದು. ಅದನ್ನ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇವು ಇಟ್ಕೋಬೇಕ. ಕಳ್ಕೋಬೇಕಂತಂದ್ರೆ ಅವು ಕಳ್ಕೊಂಡ್ರಿ ಅಂತಂದ್ರೆ ಎಲ್ಲರೂ ಕೂಡಿ ನಿಮ್ಮನ್ನು ಫಜಿತಿ ಮಾಡಿಬಿಡ್ತಾರ. ಕಳ್ಕೋಬೇಕು. ಕಾಮ ಕ್ರೋಧ ಕಾಮ ಇಲ್ಲ ಅಂತಂದ್ರೆ ಹೊರಗಾಕ್ತಾರ ಮನ್ಯಾಗ. ಕ್ರೋಧ ಇಲ್ಲ ಅಂತಂದ್ರೆ ಎಲ್ಲರೂ ಕೂಡಿ ಮನೆ ಮುಂದೆ ಬಂದು ಬೈತಾರ. ಏನ್ ಮಾಡ್ತೀರಿ? ಲೋಭ
ನಮ್ಮ ಸಲುವಾಗಿ ಅಂತ ಒಂದಿಟ್ಟು ಏನಾರ ಇಟ್ಕೊಂಡ್ರ ಸುಮ್ಮಿರ್ತಾರ. ಎಲ್ಲ ಒಟ್ಟು ಯಾರಿಗಾರ ಕೊಟ್ಟು ನೋಡ್ರಿ ಒಂದಿಟ್ಟು. ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು ಅಭಿಮಾನದಿಂದ ಮೋಹದಿಂದ ಇದ್ರಿ ಅಂತಂದ್ರೆ ಮನೆಗೆ ಇಟ್ಕೋತಾರೆ. ನಿಮ್ಮಲ್ಲಿ ಮೋಹನೇ ಇಲ್ಲ, ಯಾರ್ಯಾರೋ ಇದ್ದಂಗಿದ್ರಿ ಅಂತಂದ್ರೆ ಇದ್ದೇನು ಹೋದೇನು ನಡೆ ಕಡೆ ಅಂತಾರೆ. ಮತ್ತೆ ಇವು ಇರಬಾರ್ದ ಇವು. ಹಾ, ಇವು ಇರಬೇಕು ಅಂತೇಳಿ ಬರೀ ಅವೇ ಜಾಸ್ತಿ ಮಾಡ್ಕೋಬಾರ್ದು. ಇರಬಾರ್ದು ಅಂತೇಳಿನೇ ಇಲ್ಲ. ರೊಕ್ಕ ಬೇಕಾ ಬೇಡ, ರೊಕ್ಕ ಬೇಡ ಅಂತೇಳಿಕೆ ಅನ್ನೋರು ಯಾರ್ಯಾರ ರೊಕ್ಕಕ್ಕೆ ವೇದಿಕೆ ಮೇಲೆ ಬಹಳ ಚಂದ ಬೈತಾರ. ಕಾಂಚಾಣ, ಕುರುಡು ಕಾಂಚಾಣ, ಹಂಗ ಹಿಂಗ ಅಷ್ಟು ವೇದಿಕೆ ಮೇಲೆ ಹೇಳಿದಂಥವ್ರಿಗೆ ಒಂದು ಏನಾರ ಕಾಣಿಕೆ ಯಾರ್ಯಾರ ಕಡಿಮೆ ಕೊಟ್ರ ಅಂತಂದ್ರೆ ಕೆಂಡಮಂಡಲ ಆತಾರ. ಎಲ್ಲ ತ್ಯಾಗ ಮಾಡಿ ಕಾವಿ ಹಾಕೊಂಡು ಕೂತಿರ್ತಾರ. ಅವರಿಗೆ ಕೊಡ ತೋಳದ್ರಾಗ ಏನ್ರ ಫರಕ್ ಬಿತ್ತಂತಂದ್ರ ಕಾಂಚಾಣದ ಬಗ್ಗೆ ಬಯ್ಯ ಸ್ವಾಮಿನೇ ಒಳ್ಳೆ ಮತ್ತ ಕುರುಡು ಕಾಂಚಾಣದಕ್ಕ ಅವನು ಕುರುಡಾಗಿ ಬಿಡ್ತಾನೆ, ಸಿಟ್ಟು ಬಂದ್ಬಿಡ್ತಾನೆ. ಅದನ್ನೇ ವರ್ಣನೆ ಮಾಡ್ತಾರೆ. ಹಿಂಗ ಅದಕ್ಕೆ ಚನ್ನಬಸವಣ್ಣಂದು ಒಂದು ವಚನ ಅದ, ಅದು ಹುಡುಕ್ರಿ ಓದ್ರಿ. ಚನ್ನಬಸವಣ್ಣನ ವಚನ: ಕಾಮ ಬೇಕು, ಕ್ರೋಧ ಬೇಕು, ಲೋಭ ಬೇಕು, ಮೋಹ ಬೇಕು, ಮದ ಬೇಕು, ಮತ್ಸರ ಬೇಕು ಅಂತ ಒಂದು ಕಡೆ ಬರೀತಾನೆ ಒಂದು ಸಾಲು. ಎರಡನೇ ಸಾಲು ಕಾಮ ಬೇಡ, ಕ್ರೋಧ ಬೇಡ, ಮೋಹ ಬೇಡ, ಮದ ಬೇಡ, ಮತ್ಸರ ಬೇಡ ಅಂತೇಳಿ ಇನ್ನೂ ಒಂದು ಸಾಲು ಬರೀತಾನೆ. ಇಷ್ಟೇ ಎರಡು ಸಾಲ ವಚನ ನೋಡ್ದೇವಂತಂದ್ರ ಏನಾಗ್ತದ, ಚನ್ನಬಸವಣ್ಣಗೆ ಬುದ್ಧಿಲ್ಲ ಅನ್ನಂಗ ಅನಿಸ್ತದ. ಯಾಕಂದ್ರೆ ಒಂದ್ ಕಡೆ ಬೇಕತ್ ಬರೀತಾನೆ, ಒಂದ್ ಕಡೆ ಬ್ಯಾಡ್ ಅಂತ ಬರೀತಾನೆ. ಆ ವಚನದ ಕೆಳಗ ಒಂದು ಪೇಜ್ನಷ್ಟದ ವಚನ ಇನ್ನ ಮುಂದ. ಕಾಮ ಎದರಾಗ ಬೇಕು, ಕಾಮ ಎದರಾಗ ಬೇಡ, ಕ್ರೋಧ ಎದರಾಗ ಬೇಕು, ಕ್ರೋಧ ಎದರಾಗ ಬೇಡ. ಬೇಕು ಬೇಡಗಳನ್ನ ತಿಳ್ಕೊಂಡು ಅದನ್ನ ಸದುಪಯೋಗ ಮಾಡ್ಕೋಬೇಕು. ಬೇಡವಾಗಿದ್ದಕ್ಕ ಆ ಶಕ್ತಿಗಳನ್ನ ಬಳಸ್ಕೋಬಾರದು. ಬೇಕಿದ್ದಾಗ ಆ ಶಕ್ತಿಗಳನ್ನ ಇರ್ಲಾರ್ದಂಗೆ ಅಶಕ್ತತೆ ತೋರಬಾರದು. ಅದಕ್ಕೇನಂತಾರ, ಬೇರ್ಪಡಿಸಿ ತಿಳಿದುಕೊಳ್ಳುವುದಕ್ಕ ವಿವೇಕ ಅಂತಾರ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳನ್ನ ಏನ್ ಮಾಡ್ಬೇಕು, ವಿವೇಕದಿಂದ ಬಳಸ್ಕೋಬೇಕು. ಕಾಮ ಬೇಡ, ಪರಸ್ತ್ರೀಯರಲ್ಲಿ ಹೊನ್ನು ಹೆಣ್ಣು ಮಣ್ಣು ಏನೇನದವಲ್ಲ ಅದ್ರ ಮೇಲೆ ಬಹಳ ಆಸೆ ಬೇಡ. ಮತ್ತ ಕಾಮ ಬೇಕು ಲಿಂಗದಲ್ಲಿ, ಜ್ಞಾನದಲ್ಲಿ ಬೇಕಾ ಬೇಡ. ನನಗೆ ಜ್ಞಾನ ಬೇಕು ಅಂತ ಆಸೆ ಪಡ್ಬೇಕಾ ಬೇಡ. ನನಗೆ ಮೋಕ್ಷ ಬೇಕು, ಪರಮಾನಂದ ಪ್ರಾಪ್ತಿ ಆಗಬೇಕು, ಇವೆಲ್ಲ ಆಸೆಗಳದವಲ್ಲ. ಇಂಥದ್ರ ಬಗ್ಗೆ ಆಸೆ ಇರಲಿ ಅಂತ. ಎಂಥ ಆಸೆಗಳು? ಕಾಮ ಅಂದ್ರೆ ಬಯಕೆಗಳು. ಬಯಕೆಗಳ ಎಂಥ ಬಯಕೆಗಳಿರ್ಬೇಕು, ಎಂಥ ಬಯಕೆಗಳಿರಬಾರ್ದು. ಯಾವ ಇಂಥವು ಇರಬಾರ್ದು ಒಂದು ಏನೇನದವಲ್ಲ ಅವೆಲ್ಲ ರಿಜೆಕ್ಟ್ ಮಾಡವ್ ಏನದವ ತ್ಯಾಗಾಂಗದಾಗ ಬರ್ತಾವ. ಚಂದ ತಿಳ್ಕೋಬೇಕು. ಕಳ್ಕೊಳ್ಳೋ ಅಂಥವು ಏನೇನದವ ಎಲ್ಲ ಕಳ್ಕೊಳ್ಳೋದು. ಬುದ್ಧಗ 12 ವರ್ಷ ಕೂತು ತಪಸ್ ಮಾಡಿ ಏನ್ ಪಡ್ಕೊಂಡೆಪ್ಪ ಅಂತ ಕೇಳಿದ್ರೆ ಬುದ್ಧ ಹೇಳ್ದ, 12 ವರ್ಷ ಕೂತು ತಪಸ್ ಮಾಡಿ ನಾನು ಏನ್ ಪಡ್ಕೊಂಡಿಲ್ಲಪ್ಪ, ಕಳ್ಕೊಂಡಿನಿ ಬಾಳ ಅಂದ್ರೆ ನಾನು ಏನ್ ಕಳ್ಕೊಂಡಿ? ಅವೇ ಲಿಸ್ಟ್: ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳನ್ನ ಕಳ್ಕೊಂಡೆ. ಅವು ಕಳ್ಕೊಂಡ್ರೆ ಏನಾಗ್ತದ? ಇಲ್ಲಿ ಲೌಕಿಕ ಭೋಗ ಜೀವನದೊಳಗೆ ಅವೆಲ್ಲ ಬೇಕಲ್ಲ. ಮತ್ತೆ ಅವು ಇಲ್ಲ ಅಂತಂದ್ರೆ ಹೆಂಗ್ ಬದುಕ್ತೀರಿ? ಅದಕ್ಕೆ ಬಸವಾದಿ ಶರಣರು ಏನ್ ಮಾಡಿದ್ರು, ಅದನ್ನ ಕಳ್ಕೊಳ್ಳೋದಕ್ಕೂ ಬೇಡ, ಅವೇ ಬಹಳ ವೈಭವ ಮಾಡೋದು ಬೇಡ, ಮೀಡಿಯಂನಾಗಿರ್ಲಪ್ಪ. ಮೋಹ ಬೇಡ ಸತಿಸುತರಲ್ಲಿ. ಎದರಾಗ ಮೋಹ ಬೇಕು? ಪಾದೋದಕ ಪ್ರಸಾದಗಳಲ್ಲಿ. ಹಿಂಗೆಲ್ಲ ಎದರಾಗ ಬೇಕು ಎದರಾಗ ಬೇಡ ಅಂತೇಳಿ ಬರ್ದಾರ. ಮದ ಬೇಡ, ಹೊನ್ನು ಹೆಣ್ಣು ಮಣ್ಣುಗಳು ನನ್ನ ಬಲ್ಲಿ ಬಹಳ ಸಂಪತ್ತದ ಮದ ಬೇಡ. ಆದ್ರೆ ಎದರಾಗ ಮದ ಇರ್ಲಪ್ಪ ಅಂತಂದ್ರೆ ಶಿವಾಚಾರ ಘನವೆಂಬಲ್ಲಿ ನಾನೇನು ದಾರಿ ಹಿಡಿದೀನಿ ಅದು ಬಹಳ ಶ್ರೇಷ್ಠದ. ನಾನು ಯಾವ ಶಾಸ್ತ್ರ ಓದ್ಲಕತ್ತೀನಿ ಅದು ಬಹಳ ಶ್ರೇಷ್ಠದ. ನಾ ಯಾವ ಗುರುವಿನ ಬಲ್ಲಿ ಸಾಧನೆ ಮಾಡ್ಲಕತ್ತೀನಿ ನನ್ನ ಗುರು ಶ್ರೇಷ್ಠ ಅನ್ನಂಥದ್ದು ನಮ್ಮೊಳಗ ಆ ಒಂದು ಅಭಿಮಾನ ಇರ್ಬೇಕಂತ. ಮದ ಬೇಕು ಎಂತದ್ರಾಗ? ಶಿವಾಚಾರ ಘನವೆಂಬಲ್ಲಿ.
ಅದು ಬಿಟ್ಟಕ್ಕೆ ಈ ಉಸಿರು ಬಂದಾಯ್ತಂದ್ರ ನಮ್ಮ ಕೈ ಬಿಟ್ಟು ಹೋಗಂತವ್ ಏನಿರ್ತಾವಲ್ಲ ಅಂಥದ್ರ ಬಗ್ಗೆ ಮದ ತೋರಿಸ್ಕೊಳಕ್ ಹೋಗ್ಬೇಡ್ರಿ, ಅವು ಶಾಶ್ವತವಾದಂಥ ಸಂಪತ್ತುಗಳಲ್ಲ ಅಂತ ಹೇಳ್ತಾರೆ. ಅದಕ್ಕೇನಾಯ್ತು, ತ್ಯಾಗಾಂಗ ಗೊತ್ತಾಯ್ತ್ರೆ. ತ್ಯಾಗಾಂಗ ಅಂತಂದ್ರೆ ರಿಜೆಕ್ಟ್ ಮಾಡೋ, ಬೇಡ ಬೇಡ ಬೇಡ, ಇದು ಒಳ್ಳೇದಲ್ಲ, ನೋಡಬಾರದು ನೋಡಬೇಡ, ಕೇಳಬಾರದು ಕೇಳಬೇಡ, ಮುಟ್ಟಬಾರದು ಮುಟ್ಟಬೇಡ, ತಿನ್ನಬಾರದು ತಿನ್ನಬೇಡ ಅಂತ ಗುರುಗಳು ಶಾಸ್ತ್ರದಾಗ ಹೇಳ್ತಾರಿಲ್ಲ ಶ್ರವಣ ಮಾಡಾಗ. ಹೋಗಬಾರದಲ್ಲಿ ಹೋಗಬೇಡ, ಕೊಡಬಾರದು ಕೊಡಬೇಡ, ತಗೋಬಾರದು ತಗೋಬೇಡ, ಬೇಡ 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 ಅಂತ ಏನಂತಾರಲ್ಲ ಅವೆಲ್ಲನೂ ತ್ಯಾಗಾಂಗ. ಸ್ವಚ್ಛ ಆಗೋದು, ಕಸ ಚೆಲ್ಲೋದು, ಅಕ್ಕಿ ಹಸನ್ ಮಾಡಿ ಕಸ ಚೆಲ್ಲೋದು. ಏನ್ ಕಸ ಮನೆಗೆ ಇಟ್ಕೋತೀರ? ಚೆಲ್ತೀರ? ಮನೆಗೆ ಇಟ್ಕೋತೀರಪ್ಪ? ಅದು ಚೆಲ್ಲೋದು ಏನೇನದ ಎಲ್ಲ ತ್ಯಾಗಾಂಗದಾಗ ಬರ್ತವೆ. ಭೋಗಾಂಗ ಅಂತಂದ್ರೆ ಅಕ್ಕಿ ಹಸನ್ ಮಾಡಿದ ಅಕ್ಕಿ ಅದಲ್ಲ, ಅದನ್ನ ಅನ್ನ ಮಾಡ್ಕೊಂಡು ಉಣೋದು. ಒಳ್ಳೆ ವಿಚಾರಗಳು, ಸದ್ವಿಚಾರಗಳು, ಸದ್ಭಾವ, ಸುಜ್ಞಾನ, ಸತ್ಕ್ರಿಯೆ ಏನೇನದವಲ್ಲ ಅವೆಲ್ಲವೂ ನಮ್ಮ ಜೀವನದಾಗ ಬಳಸ್ಕೊಳ್ಳೋದು ಭೋಗಾಂಗ. ನಮ್ಮಲ್ಲಿ ಏನ್ ಭೋಗಿಸ್ತಾ ಇದ್ದೀವಿ ಪ್ರತಿ ಕ್ಷಣನೂ ಆ ಪರಮಾತ್ಮಂದೇ ಅದಪ್ಪ. ಇದೆಲ್ಲ ಭೋಗ. ಒಂದೊಂದು ಉಸಿರು, ಒಂದು ತುತ್ತ ಅನ್ನ, ಒಂದು ಗುಟಕ ನೀರ, ಏನೆಲ್ಲ ಪರಮಾತ್ಮ ಎಲ್ಲ ನಿಂದಪ್ಪ ಅಂತೇಳಿ ಪರಮಾತ್ಮನ ನೆನೆಸ್ಕೋತ 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 ಭೋಗ ಮಾಡೋದು. ಪರಮಾತ್ಮನನ್ನ ನೆನೆಸ್ಕೋತ ಭೋಗ ಮಾಡಿದ್ದಕ್ಕೆ ಏನಂತಾರ? ಪರಮಾತ್ಮನ ನೆನೆಸಲಾರದೆ ಭೋಗ ಮಾಡಿದ್ದಕ್ಕೆ ಏನಂತಾರ? ಪರಮಾತ್ಮನನ್ನ ನೆನೆಸ್ಕೋತ ಭೋಗ ಮಾಡಿದ್ರ ಅದೇನಾಗ್ತದ? ಪ್ರಸಾದ ಆಗ್ತದ. ಪರಮಾತ್ಮನನ್ನು ಮರೆತು ಭೋಗ ಮಾಡಿದರೆ ಪದಾರ್ಥ ಆಗ್ತದೆ. ಪದಾರ್ಥವನ್ನು ಪ್ರಸಾದೀಕರಣಗೊಳಿಸೋದು. ಒಂದು ಅಂಡರ್ವೇರ್ ಬನೀನು ತಂದ್ರೂ ಸಹಿತ ಅದನ್ನ ಜಗಲಿ ಮೇಲೆ ಇಟ್ಟು ಒಂದು ಟೀಪುತ್ತಿ ಹಚ್ಚಿ, ಪರಮಾತ್ಮ ಇದು ನನ್ನ ಅಂಡರ್ವೇರು, ಬನೀನು, ಟವೆಲ್ಲ, ಲುಂಗಿ, ದಸ್ತಿ ಇವೆಲ್ಲ ನನ್ನೂ ಅಲ್ಲಪ್ಪ, ನಿನ್ನೂ, ಇವೆಲ್ಲ ನಿನ್ನ ಭಿಕ್ಷೆ ಅಂತೇಳಿ ಒಂದೊಳ್ಳೆ ಭಾವನೆ ತಾಳಿ ಅದನ್ನ ಉಟ್ಕೊಂಡ್ರ ಅದು ನಿಮಗೆ ಪ್ರಸಾದ. ನಾ ದುಡಿದು ರೊಕ್ಕದಾಗ ತಂದೀನಿ ಅಂತೇಳಿ ಬಂದು ಗಾಬಾ ಗಾಬಾ ಕಾಲು ಹಾಕೊಂಡು ಉಟ್ಕೊಂಡ್ಬಿಟ್ರಿ, ಅದು ಪದಾರ್ಥ. ಪ್ರಸಾದ ಮೋಕ್ಷಕ್ಕೆ ದಾರಿ, ಪದಾರ್ಥ ಬಂಧನಕ್ಕೆ ದಾರಿ ಅಷ್ಟೇ. ಏನಾಯ್ತು? ಭೋಗಾಂಗದ ಎಲ್ಲ ಪರಮಾತ್ಮ ನಿಂದಪ್ಪ 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 ಅನ್ಕೋತ ಭೋಗ ಮಾಡೋ. ತ್ಯಾಗಾಂಗ ಭೋಗಾಂಗ ಅಂತ. ಮುಂದೆ ಯೋಗಾಂಗ ಅಂದ್ರೆ ನಿಮ್ಮಲ್ಲಿರುವ ಸೂಕ್ಷ್ಮ ಶರೀರ, ಮನ, ಬುದ್ಧಿ, ಚಿತ್ತಗಳು ಇವೆಲ್ಲ ಏನದವ ಆ ಪರಮಾತ್ಮನ ವಿಚಾರದಲ್ಲಿ ಬೆರೆಸೋದು, ಸಾಗರದಲ್ಲಿ ಬೆರೆಸೋದು. ಈಶ್ವರಂದೇನದ? ಹಿರಣ್ಯ ಗರ್ಭ ಅಂತಂದ್ರೆ ಎಲ್ಲರದು ಸೂಕ್ಷ್ಮ ಶರೀರಗಳ ಮೊತ್ತ. ನಮ್ದೇನದ? ಸೂಕ್ಷ್ಮ ಶರೀರ ಒಂದು ಸಣ್ಣದ ಪಿಂಡಾಂಡದೊಳಗದ. ಇದು ಏನಾಗಬೇಕು? ಎಲ್ಲರ ವಿಚಾರಗಳು ತಿಳ್ಕೋಬೇಕು, ಎಲ್ಲರ ವಿಚಾರದಂಗೆ ನಾವಿರ್ಲಕ್ಕೆ ಪ್ರಯತ್ನ ಮಾಡಬೇಕು. ನಮ್ಮದೇ ಒಂದು ನಡೆಸ್ಕೊಂಡು ಎಲ್ಲ ಅಷ್ಟು ನನಗೆ ಸೆಟ್ ಮಾಡ್ಕೋಬೇಕಂದ್ರೆ ಹೆಂಗಾಗ್ತದೆ? ಬಾವಿ ಕಪ್ಪಿಗಳಿಗೆ ಅಷ್ಟೇ ಗೊತ್ತಿರ್ತದೆ, ನನಗೆ ಎಲ್ಲನೂ ನನಗೆ ಸೆಟ್ ಆಗ್ಬೇಕಂತಿರ್ತದೆ. ಸಾಗರದ ಕಪ್ಪಿಗಳಿಗೆ ಹಂಗಿಲ್ಲ. ಬಾವಿ ಕಪ್ಪಿಗೆ ಸಾಗರ ಕಪ್ಪಿಗೆ ಬಹಳ ವ್ಯತ್ಯಾಸ. ಅವ್ರ ಮೆಂಟಾಲಿಟಿನೇ ಬೇರೆ, ಇವ್ರ ಮೆಂಟಾಲಿಟಿನೇ ಬೇರೆ ಇರ್ತಾವ. ಬಾವಿ ಕಪ್ಪಿ ಎಲ್ಲ ಒಟ್ಟು ಸಾಗರದ ಕಪ್ಪಿ ಬಂದ್ರು ಅದು ನನಗೆ ಸೆಟ್ ಆಗ್ಬೇಕಂತಿರ್ತವು. ಸಾಗರದ ಕಪ್ಪಿ ಹಂಗಿಲ್ಲ, ಅಲ್ಲಿನೂ ಸಂತೋಷವಾಗಿರ್ತದೆ, ಇಲ್ಲಿನೂ ಸಂತೋಷವಾಗಿರ್ತದೆ. ಅದಕ್ಕೆ ಯೋಗಾಂಗ. ಯೋಗಾಂಗ ಅಂತಂದ್ರೆ ಬೆರೆತು ಹೋಗೋದು, ಎಲ್ಲದರ ಜೊತೆಗೆ ಬೆರೆತು ಹೋಗೋದು. ಯೋಗ ಕೂಡ್ಬೇಕು. ಅದೆಂಥದ್ದು? ಹಿರಣ್ಯ ಗರ್ಭ ವಿಚಾರ. ನಮ್ಮ ವಿಚಾರದಂಗ ಎಲ್ಲರೂ ನಡೀಲಿ ಅನ್ನೋದಲ್ಲ, ನಾನು ಎಲ್ಲರ ವಿಚಾರಗಳನ್ನು ಪರಿಗಣಿಸಿ ಎಲ್ಲರ ವಿಚಾರಗಳನ್ನು ನಾನು ಗೌರವಿಸುತ್ತೇನೆ, ಪರಿಗಣಿಸುತ್ತೇನೆ. ಎಲ್ಲ ಶಾಸ್ತ್ರಗಳನ್ನ ನಾನು ಗೌರವಿಸುತ್ತೇನೆ. ಏನ್ ನಾವು ಬರೇ ವಿಚಾರ ಸಾಗರ ಒಂದೇ ಹಿಡ್ಕೊಂಡು ಕೂತೀವಿ ಅಂದ್ರೆ? ಜಗತ್ತಿನಾಗ ಎಷ್ಟು ಧರ್ಮಗ್ರಂಥಗಳವ ಎಲ್ಲ ಓಸು ಹಿಡ್ಕೊಂಡು ಕೂತೀವಿ ನಾವು. ಶುದ್ಧ ಬ್ರಹ್ಮ ಪೀಠದೊಳಗ ಅದರೊಳಗಿರುವ ಶುದ್ಧ ಬ್ರಹ್ಮಜ್ಞಾನಕ್ಕೆ ಮಹತ್ವ ಕೊಟ್ಟಿವೆ ಹೊರತು ಆ ಶಾಸ್ತ್ರಿಗಳಿಗೆ ಹೇಳೋರಿಗೆ ಏನು ಮಹತ್ವ ಇಲ್ಲ. ನಮ್ಮಲ್ಲಿ ಕೇವಲ ಏನ್ ಮಾಡ್ಲಕತ್ತೀವಿ? ಯೋಗಾಂಗಿಗಳಾಗ್ಲಕತ್ತೀವಿ, ಅದರೊಳಗೆ ಬೆರಿಲಕತ್ತೀವಿ, ಬೆರ್ತು ಎಲ್ಲದ್ರಾಗ ಬೆರ್ತು ಹೋಗ್ಲಕತ್ತೀವಿ.
ಎಲ್ಲದ್ರೊಳಗೆ ಬೆರೆತು ಹೋದ್ಮೇಲೆ ಏನಾಯ್ತು? ಅವ್ರು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ತ್ಯಾಗಾಂಗ, ಭೋಗಾಂಗ, ಯೋಗಾಂಗ ಆದ್ಮೇಲೆ ಮುಂದೆ ಏನಾಗಬೇಕು? ಬೆರೆತು ಒಂದಾದ್ಮೇಲೆ ಜ್ಞಾನಾಂಗ, ಜ್ಞಾನಿ ಆಗಿಬಿಡ್ತೀರಿ. ಯೋಗಾಂಗ, ಯೋಗಿಗಳ ಆದ್ಮೇಲೆ ಮುಂದೆ ಜ್ಞಾನಾಂಗ, ನಿಮ್ಮ ಅಂಗನೇ ಜ್ಞಾನಿ. ಮುಂದೆ ಎಲ್ಲ ಅಷ್ಟು ಅಖಂಡವಾದಂಥ ಚೇತನ ನಾನೇ ಅದೀನಿ ಅಂತ ತಿಳ್ಕೊಂಡ್ರೆ ಅದು ಭಾನಾಂಗ. ನಾನೇ ಎಲ್ಲದರೊಳಗೂ ನಾನೇ ಅದೀನಿ, ನನ್ನೊಳಗೆ ಎಲ್ಲ ಆದ ಅಂತ ತಿಳ್ಕೊಂಡ್ರೆ ಅದು ಭಾನಾಂಗ. ಬರೀ ಮೂರೇ ಹೇಳ್ಯಾರ, ಮುಂದದ ಇನ್ನ ಜ್ಞಾನಾಂಗ ಅದ, ಭಾನಾಂಗ ಅದ, ಇವೆಲ್ಲಿ ಹೇಳಿಲ್ಲ. ಇದು ಕೇವಲ ಇಲ್ಲಿ ಅಷ್ಟೇ ಹೇಳಕ್ ಸಾಧ್ಯ. ಜ್ಞಾನ ಅಂದ್ರೆ ಜೀವ ಬ್ರಹ್ಮರ ಅಭೇದ. ಜೀವ ಬ್ರಹ್ಮ ಅನ್ನೋದು ಎರಡನವು ಇದ್ದು ಅವೆರಡನ್ನ ಒಂದು ಮಾಡೋದೇನದ? ಯೋಗ. ಜೀವ ಬ್ರಹ್ಮರಲ್ಲಿ ಅಭೇದವನ್ನು ಮಾಡದೇ ಜ್ಞಾನ. ಜೀವ ಬ್ರಹ್ಮ ಅಭೇದ ಆದ್ಮೇಲೆ ಒಂದೇ ಅಖಂಡ ಚೇತನ ಏನು ಉಳಿತದಲ್ಲ, ಆ ಚೇತನನೇ ನನ್ನ ಸ್ವರೂಪ ಅಂತ ತಿಳ್ಕೊಳ್ಳೋದು ಭಾನ. ತಿಳಿದ್ರ? ಜ್ಞಾನಾಂಗ, ಬಾನಾಂಗ. ಬರಬರದೇನ್ರಿ ಕಂಬಿ ಗುರುಗಳೇ? ಇದು ನಮ್ಮ ಪೀಠದ ಸಂಶೋಧನೆಗಳಿವೆಲ್ಲ. ಯೋಗ ಅಂತಂದ್ರೆ ಏನದು? ಯೋಗಿ ಅಂತಂದ್ರೆ ನಿರಂತರವಾಗಿ ತನ್ನ ಮನಸ್ಸನ್ನ ಆ ಒಂದು ಅಖಂಡ ಚೇತನದ ಕಡೆ ಹರಿಸೋದು. ಜ್ಞಾನಾಂಗದೊಳಗೆ ಏನಾಗ್ತದ? ಆ ಹರಿಯೋದು ಇಲ್ಲ, ಹರಿಸೋದು ಇಲ್ಲ, ಎರಡು ಕೂಡಿ ಒಂದೇ ಅಖಂಡ ಭಾವ ತಾಳದೆ ಜ್ಞಾನಾಂಗ. ಮತ್ತ ಅದು ಅಖಂಡ ಅಂತ ಹೇಳಕ್ಕೆ ಪರಮಾತ್ಮ ಅಖಂಡನಿದ್ದಾನೆ ಅಂತೇಳಂದೇವಂದ್ರೆ ಜ್ಞಾನಾಂಗ. ಆ ಅಖಂಡ ಪರಮಾತ್ಮ ಬೇರೆ ಯಾರು ಅಲ್ಲ, ಅದು ನಾನೇ ಅದೀನಿ ಅಂತೇಳಿ ಅನುಭವಿಸಿದ್ರೆ ಅದು ಭಾನಾಂಗ. ಹಿಂಗದ. ಮುಂದೆ ಮತ್ತಾರೇನು ಹೇಳ್ಬೇಕ? ಎಷ್ಟಾಯ್ತು ಟೈಮ್? ಅದೇನೋ ಎಷ್ಟಾಯ್ತು? 6:15 ಆಗ್ಯದ. ಮತ್ತಿನ್ನ ಯಾರೇನು ಹೇಳ್ತೀರಿ ಹೇಳ್ರಿ, ಬಡಬಡ. ನಾನು ಹೇಳ್ತೀನಿ ಅಂತ ಹೇಳಿ ಬರ್ಬೇಕು. ಮುಂದೆ ಬಂದು ಬಡಬಡ ಹೇಳ್ಬೇಕು. ಅದಿರಿಲ್ರಿ? ಎಲ್ಲ ಮಂತ್ರ ಅನ್ಕೋತ್ ಕುಂದ್ರಕ್ಕಿಂತ ಅವು ಗಣಪತಿ ಲಕ್ಷ್ಮಿ ಮಂತ್ರಗಳು ಕಲಿಸ್ರಿ ನಮ್ಗೆ ಎಲ್ಲರೇ ದೀಪಾವಳಿಗೆ ಅದು ಪೂಜೆ ಮಾಡಿ ರೊಕ್ಕತ್ತಾರಂತ. ಈ ಮಂತ್ರಲಿ ಏನು ₹1 ಬರಕಿಲ್ಲ, ಬರೇ ಅನ್ಕೋತ್ ಕುಂದ್ರಬೇಕಟ್ಟೆ. ಒಂದ್ಸಾರಿ ಬರ್ತೀವಿ, ತರಬೇತಿ ಕೊಡ್ರಿ. ವಟ 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 ಅಂದವನಿಗೆ ತಿಳಿದಿರಲ್ಲ, ಅನಿಸ್ಕೊಂಡವನಿಗೆ ತಿಳಿದಿರಲ್ಲ, ತೆಗೆ ₹500 ಅಂತಾರೆ. ಮತ್ತೆ ಮುಂದಿನ ಅಂಗಡಿಗೆ ಹೋಗ್ತೀವಿ, ಅಲ್ಲಿ ಕಾಯ್ಲಕತ್ತಾರ, ನನಗೆ ನಡಿ 3 ಹೊತ್ತು ನಡಿ ಅಂತ ಮಂತ್ರ ಅಂತೇಳಿ. ಮತ್ ಬೇರೆ ಏನ್ ಹೇಳ್ತೀರಿ ಹೇಳ್ರಿ? ಯಾರು ಏನು ಹೇಳಿಲ್ಲ ಅಂತಂದ್ರ ನಮ್ಮ ಸಿದ್ದೇಶ್ವರ ಸ್ವಾಮೀಜಿಯವರ
ಸಿದ್ಧಾಂತ ಶಿಖಾಮಣಿ ಸಂಗ್ರಹ ಗ್ರಂಥ ಪರಮ ಪೂಜ್ಯ ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರವಚನಗಳ ಸಾರ ಸಂಗ್ರಹ ಆರಂಭಿಸ್ತೀವಿ. ನಿಮ್ದೆಲ್ಲ ಏನೇನು ಹೇಳೋದು ಹೇಳ್ರಿ. ಇನ್ನ ಯಾರು ಹೇಳೋರು ಇನ್ನ ಹೇಳ್ಬೇಕನ್ನೋರಿದ್ರ ಈಗಲೂ ಹೇಳ್ಬೋದು, ಇಲ್ಲ ಸಂಜೆಗೆ ತಯಾರಾಗಿ ಹೇಳ್ತೀವಿ ಅಂದ್ರೆ ಮತ್ತೆ ರಾತ್ರಿನೂ ಇದೇ ಕಥೆ ಮುಂದುವರಿತದೆ. ವೀರಶೈವ ಲಿಂಗವಂತ ತತ್ವ ವಿಚಾರ ಅಷ್ಟಾವರಣ ಪಂಚಾಚಾರ ಶಟಸ್ಥಲ ಸಂಬಂಧಿ ಏನಾದರೂ ವಿಚಾರಗಳು ಮಾತಾಡ್ಬೋದು. ಕಾಯಕ ದಾಸೋಹ ಅನುಭವ ನಿಮ್ಮವೇ ಕೆಲವೊಂದು ಇಷ್ಟೊಂದು ಜ್ಞಾನ ಪಡ್ಕೊಂಡಿರಿ ಅಂದ್ರೆ ಒಂದೊಂದು ಸಣ್ಣ ಸಣ್ಣ ಕವನಗಳು ವಚನಗಳು ನಿಮ್ಮದೇ ಆದಂತ ಒಂದು ವಚನಾಂಕಿತ ಇಟ್ಕೊಂಡು ನೀವೇ ಒಂದು ವಚನ ಬರೀಲಕ್ಕ ಬರ್ತದ ಇಲ್ಲ? ಏನ್ 12ನೇ ಶತಮಾನದ ಶರಣರಿಗೆ ಅಟ್ಟೆ ಬರ್ತದ, ನಿಮ್ಗೆ ಬರಲ್ಲೇನು? ಅವ್ರಕ್ಕಿಂತ ಮೊದಲೂ ವಚನ ಬರ್ದಾರ, 12ನೇ ಶತಮಾನದವರು ಆದ್ಮೇಲೂ ವಚನ ಬರ್ದಾರ. ಏನ್ ವಚನ ಬರೀ 12ನೇ ಶತಮಾನದಾಗೆ ಸೃಷ್ಟಿಯಾಗ್ಯಾವ ಅನ್ಕೋತೀರ ಏನು? ಅದಕ್ಕಿಂತ ಮೊದಲು ಬರ್ದವ್ರು ಅದಾರಲ್ರಿ? ಮೊದಲು ಬರ್ದವ್ರು ಜೇಡರ ರಾಸಿಮಯ್ಯನವರು ಅವ್ರಕ್ಕಿಂತ ಹಿರಿಯರು, ಅವ್ರ ಮೊದಲೇ ವಚನಗಳು ಬರ್ದಾರ. ಈಗ ಮತ್ತ ಕಂತ್ರಿ ದಂಧ ಮಾಡಿ ಏನ್ ಮಾಡ್ಲಕತ್ತಾರ, ಜೇಡರ ದಾಸಿಮಯ್ಯನವ್ರಿಗೆ ಬಸವಣ್ಣನ ಸಮಕಾಲೀನರು ಬರೆಯಲ್ಲ, ಏನಾರ ಒಂದು ಮಾಡಿಟ್ಟು ಬಿಡೋದು. ಒಂದ್ ಏನೋ ಫೇಮಸ್ ಮಾಡ್ಲಕ್ ಹೋಗಿ ಈ ಕಂತ್ರಿ ಸಾಹಿತ್ಯ ಬಹಳ ತಯಾರಾಗ್ಲಕತ್ತದ, ಅದ್ರ ಬಗ್ಗೆ ಇನ್ಸರ್ಟೆಡ್ ಪ್ರಕ್ಷಿಪ್ತ ಸಾಹಿತ್ಯ ಅಂತಾರ ಅದಕ್ಕೆ. ಅದನ್ನ ನಾವು ಹುಷಾರಾಗಿ ಏನ್ ಮಾಡ್ಬೇಕು, ಶುದ್ಧೀಕರಿಸಿ ಓದ್ಬೇಕು ಅಷ್ಟೇ. ಯಾರೇನು ಮಾಡಕ್ಕಾಗಲ್ಲ ಅವಕ್ಕೆ ಪ್ರಕ್ಷಿಪ್ತ ಮಾಡೋರಿಗೆ. ಮೂರ್ ಮಂದಿ ಅದಾರ್ರಿ ಮಂಚಣ್ಣ ತ್ರಯರು ಅಂತದಾರ. ಒಬ್ಬನೇ 3 ಮಂದಿ ಮಂಚಣ್ಣಗಳು ಅದಾರ. ಬರೆದಿರ್ಬೋದ್ರಿ, ಬರೆದಿರ್ಬೋದು. ಮಂಚಣ್ಣನ ಹೇಳ್ತಿರ್ಬೋದು. 33 ಮಂದಿ ಶರಣೆಯರದದ ಇದ್ರೊಳಗೆ ಪ್ರಸ್ತಾಪ ಅದ ವಚನ ಸಾಹಿತ್ಯದಾಗ. 33ರಾಗ ಒಬ್ಬಾಕಿ ಮಂಚಣ್ಣ ನೆನತಿನ ಇರ್ಬೋದು. ಅದೇ ಬರೆದಿರ್ಬೋದು. ಅದಂದ್ರೆ ವಚನ ನಿಮ್ಮ ಹತ್ರ. ಮತ್ತಾರು ಏನ್ ಹೇಳ್ತೀರ? ಇಲ್ಲ ಅವ್ರೇನೋ ಗ್ರಂಥ ಹೇಳಕತ್ತಾರ ಕಲ್ಯಾಣ ಪೂರ್ಗಳು. ಇಲ್ಲರಿ. ಈಗ ಎಲ್ಲಿದ್ರಿ ನೀವು? ಬಾಗಲಕೋಟ್ನಾಗ ಇಲ್ರಿ? ಮನ್ಯಾಗ ಮುದ್ದೆ ಬೇಳದಾಗ ಅದಿರ? ಅಮ್ಮವ್ರು ಆರಾಮ ಅದಾರ? ಅದೇ ಮತ್ತೆ ಹಾಸ್ಪಿಟಲ್ ಅಡ್ಮಿಟ್ ಇದ್ರಲ್ಲ, BP ಕಂಟ್ರೋಲ್. ನಮ್ ಲೀಲಾಬಾಯಿ ಡಾಕ್ಟರ್ ದೇವದುರ್ಗ, ಅವ್ರಿಗೆ ಮೊಳಕಾಲ್ ತ್ರಾಸಾಗಿ ಬೆಂಗಳೂರಿಗೆ ಹೋಗ್ಯಾರ. ಈಗ ಬೆಂಗಳೂರಾಗ ಆದ್ರೆ ಸೀದಾ ಆಪರೇಷನ್ ಮಾಡ್ತೀನಿ ಅಂತಾರ. ಅವ್ರಿದ್ರ ಇನ್ನ ಸಣ್ಣ ವಯಸ್ಸಿನಾಗ ನಾನೆಲ್ಲಿ ಆಪರೇಷನ್ ಮಾಡ್ಕೊಳ್ಳಿ, ಬೇಡ ನಾನು ಇನ್ನ ನೋವು ತಡ್ಕೋತೀನಿ, ಇನ್ನ ಯೋಗ ಅದು ಮಾಡ್ತೀನಿ ಅಂತೇಳಿ ಯೋಗ ಮಾಡ್ಲಕ್ ಹೋಗ್ಯಾರ. ಎಲ್ಬಿಗೆ ಸಂಬಂಧಪಟ್ಟಂತೆ ಏನೇ ಸಮಸ್ಯೆ ಇದ್ರ ಡಾಕ್ಟರ್ ಪ್ರಶಾಂತ್ ಪಾಟೀಲ್ ಅಂತೇಳಿ ಬನ್ನೇರುಘಟ್ಟ ಅಪೋಲೋ ಹಾಸ್ಪಿಟಲ್ನಾಗ ಅದಾರ. ನಮ್ಮ ಮಾಮವರೇ ಆಗ್ಬೇಕು. ಅಮೆರಿಕಾದಾಗ ಮುಗಿದದ ಅವ್ರದೆಲ್ಲ ಬೋನ್ ಸ್ಪೆಷಲಿಸ್ಟ್, ಬಹಳ ದೊಡ್ಡ ವಿದ್ಯಾವಂತರ ಅದಾರ. ಅವರು ಗುಲ್ಬರ್ಗ, ರಾಯಚೂರು ಪ್ರತಿ ಫಸ್ಟ್ ಸಂಡೇ, ಫಸ್ಟ್ ವೀಕ್ ಆಫ್ ದಿ ಫಸ್ಟ್ ಎವ್ರಿ ಮಂತ್ ಅವ್ರು ಏನ್ ಮಾಡ್ತಾರ, ಗುಲ್ಬರ್ಗಕ್ಕೆ ಅವ್ರ ಮನೆಗೆ ಓದ್ತಿರ್ತಾರಲ್ಲ, ಹೋಗಾಗ ದಾರ್ಯಾಗ ಏನಾರೇ ಇದ್ದು ಅಂತಂದ್ರೆ ಇದು ಮಾಡ್ತಾರೆ, ಸಜೆಸ್ಟ್ ಮಾಡ್ತಾರೆ, ಇಂಥ ಹಾಸ್ಪಿಟಲ್ನಾಗ ಇರ್ರಿ ನಾ ಬರ್ತೀನಿ ಅಂತೇಳಿ. ಅವ್ರು ಹೋಗೋ ರೂಟ್ನಾಗ
ಅಲ್ಲಿ ಭೇಟಿಯಾಗಿ ಮಾತಾಡಿಸಿ ನಿಮ್ಗೆ ಏನು ಟ್ರೀಟ್ಮೆಂಟ್, ಆಪರೇಷನ್ ಥಿಯೇಟರ್ ಅವ್ರ ಜೊತೆಗೆ ಇರ್ತದೆ, ಅವ್ರ ಗಾಡಿಗೆ ಇರ್ತದೆ, ಎಲ್ಲ ಆಪರೇಷನ್ ಅವೆಲ್ಲ ಅವರೇ ಮಾಡ್ತಾರೆ. ಅವೆಲ್ಲ ಮಷಿನ್ಗಳು ಅವ್ರ ಬಲ್ಲೇ ಇರ್ತಾವೆ, ಮಾಡ್ತಾರೆ. ಮತ್ತು ಬೆಂಗಳೂರಾಗಿದ್ರಿ, ಬೆಂಗಳೂರಾಗೆ ನಿಮಗೆ ಇಂಥ ಏರಿಯಾದಾಗ ಅದೀನಿ ಅಂತಂದ್ರೆ ಎಲ್ಲರಿಗೆ ಅಲ್ಲಿ ಬನ್ನೇರ್ಘಟ್ಟಕ್ಕೆ ಬರ್ರಿ ಅನ್ನಂಗಿಲ್ಲ ಅವರು. ನಿಮ್ಮ ಏರಿಯಾಕ್ಕೆ ನಿಮ್ಮ ಮನೆ ಸಮೀಪ ಏನು ಹಾಸ್ಪಿಟಲ್ ಇರ್ತದೆ, ಬೆಂಗಳೂರಾಗ ಏನು ಹಾಸ್ಪಿಟಲ್ ಅವ ಎಲ್ಲ ಲೀಸ್ಟ್ ಅದ ಅವ್ರ ಹತ್ರ. ಇಂಥ ಹಾಸ್ಪಿಟಲ್ನಾಗ ಇಷ್ಟು ಗಂಟೆಗೆ ಇರ್ರಿ ಅಂತಂದ್ರೆ ಅಂಥ ಹಾಸ್ಪಿಟಲ್ ಹೋಗಿ ಕೂತಿರಂದ್ರೆ ಅವರೇ ಬಂದು ಟ್ರೀಟ್ಮೆಂಟ್ ಕೊಡ್ತಾರೆ. ಇಡೀ ಬೆಂಗಳೂರೆಲ್ಲ ಅಡ್ಡಾಡ್ತಾರೆ ಅವತ್ತು. ಎಂಥ ಸೇವೆ ನೋಡ್ರಿ, ಅವ್ರು ದೊಡ್ಡ ಹಾಸ್ಪಿಟಲ್ ಡಾಕ್ಟರ್ ಆಗಿ ಸಹಿತ ಜನರು ಇದ್ದಲ್ಲೇ ಹೋಗಿ ಸರ್ವಿಸ್ ಮಾಡಿ ಬರೋದು. ಎಂಥ ಗುಣ, ಎಂಥ ಮನಸ್ಸು ಅವ್ರದ್ದು. ಜಾಸ್ತಿ ದುಡ್ಡು ಖರ್ಚು ಮಾಡ್ಸಂಗಿಲ್ಲ, ಅಗದಿ ಲಿಮಿಟ್ನಾಗ ನೀಟಾಗಿ ಟ್ರೀಟ್ಮೆಂಟ್ ಮಾಡಿಕೊಡ್ತಾರೆ. ಯಾರಿಗಾರ ಎಲ್ಬಿನ ಸಮಸ್ಯೆ ಇದ್ದರೆ ಫೋನ್ ಮಾಡ್ರಿ, ನಂಬರ್ ಕೊಡ್ತೀವಿ, ಉಪಯೋಗ ತೆಕ್ಕೋಬಹುದು. ಸಜ್ಜನ ಡಾಕ್ಟರ್ ಸಿಗೋದು ಬಹಳ ಕಷ್ಟ. ಎಲ್ಲರೂ ದುರ್ಜನ ಡಾಕ್ಟರ್ ಅದಾರ, ರೊಕ್ಕ 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 ಅಂತಿರ್ತಾರೆ. ಜಗ್ಗಿ ರೊಕ್ಕ ಖರ್ಚು ಮಾಡಿಸೋರೆ ಬಹಳ ಅದಾರ. ಈಗೇನಪ್ಪ ನಾವು ಹೇಳಮ್ಮ, ಏನು ನೀವು ಯಾರೇನು ಹೇಳ್ತೀರಿ, ನೀವು ಯಾರು ಹೇಳಲ್ಲ ಅಂದ್ರೆ ನಾವು ಚಾಲು ಮಾಡ್ತೀವಿ. ಜ್ಞಾನಿಗಳು ಮೌನವಾದರೆ ಮೂರ್ಖರು ಮಾತನಾಡಲು ಆರಂಭಿಸುತ್ತಾರೆ ಅಂತ ಒಂದು ಕೊಟೇಶನ್ ಅದು. ಅದಕ್ಕೆ ನೀವೆಲ್ಲರೂ ಗಪ್ ಕೂತಿರೋದ್ರೆ ನಾವು ಹೇಳಕ್ ಚಾಲು ಮಾಡ್ಬೇಕಾಗ್ತದೆ. ಏನ್ ಮಾಡ್ಬೇಕು, ನಾವೇ ಹೇಳ್ಬಿಡಮ್ಮ. ಆಯ್ತು. ಯಾಕಂದ್ರ ತತ್ವಜ್ಞಾನ ಅನುಭವಿಸೋದಕ್ಕದ, ಅದು ಹೇಳೋದಕ್ಕೆ ಕೇಳೋದಕ್ಕೆ ಅಲ್ಲದು, ನಾವೇ ಅನುಭವಿಸೋದಕ್ಕೆ. ಅದನ್ನು ಹೊರಗೆ ಹೇಳಿದೇವಂತಂದ್ರ ಅದು ಹೇಳಂತವ್ರ ಮಧ್ಯೆನೇ ಹೇಳ್ಬೇಕಂತವ್. ಯಾರು ಮುಂದ್ ಬೇಕು ಅವ್ರ ಮುಂದೆ ಹೇಳಂತದ ಅಲ್ಲದು. ಹುರಿದ ಹುರುಳಿಗೆ ಅಂತ ಕೇಳ್ತಾರ ಅವ್ರು. ಅವೇನು ಹುರಿದ ಶೇಂಗಾ ಏನು ಎಲ್ಲರಿಗೆ ಹಿಂಗ ಅನ್ಸಲಕ್ಕ ಬಳಸದಿರು ಅದ್ವೈತವನ್ನು ಬಾಯದೋಳು ಅಂತಂದ್ರ ಬಲ್ಲಂತ ಮಹಾತ್ಮರ ಮಧ್ಯೆನೆ ಕುಂತು ಮಾತನಾಡ್ಬೇಕು. ಅದನ್ನು ಹೊರಗೆ ಎಲ್ಲಿ ಮಾತನಾಡಿದ್ರೆ ಅದಕ್ಕೇನಂತಾರ, ಮೂರ್ಖತನ ಅಂತಾರಂತ. ಹಂಗ ನೀವೆಲ್ಲರೂ ಸೈಲೆಂಟ್ ಇದ್ದು ಬಂಗಾರ ಆಗಿಬಿಡ್ತೀರಿ, ನಾ ಮಾತಾಡಿ ಮಾತಾಡಿ ಬೆಳ್ಳಿ ಆಗತ್ತೆ, ಹಿಂಗಾಗತ್ತೆ. ಶ್ರೀ ಸಿದ್ಧಾಂತ ಶಿಖಾಮಣಿ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ, ತಮ್ಮೆಲ್ಲರ ಶ್ರೀಪಾದಗಳಿಗೆ ಅನಂತ ಅನಂತ ಪ್ರಣಾಮಗಳು. ಇಲ್ಲಿ ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರವಚನ ಸಾರ ಸಂಗ್ರಹ. ಈ ಸಂಗ್ರಹ ಮಾಡಿದವರು ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು. ಸಿದ್ಧಾಂತ ಶಿಖಾಮಣಿ ಗ್ರಂಥ. ಇದನ್ನು ಪ್ರಕಾಶನ ಮಾಡಿದವರು ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಗ್ರಂಥ ಮಾಲೆ, ಮೈಸೂರು. ಇವರೊಳಗ ಈಗ ಅವರು ಮೊದಲೇನ್ ಮಾಡಿದ್ರು, ಮೊದಲಿನ ನುಡಿ ಅಂತೇಳಿ ಒಂದು ಮಾತು ಮೊದಲು ಹೇಳಿದರು. ಎಲ್ಲೆಲ್ಲಿ ಯಾವ ಗ್ರಂಥ ಯೂಸ್ ಮಾಡಿದೆವು, ಹೆಂಗೆ ಬರೆದೆವು, ಅವಾಗ ಬರೆಯುವಾಗ ನಮ್ಮ ವಯಸ್ಸು ಎಷ್ಟಿತ್ತು, ಯಾವ ಇಸ್ವಿ ಒಳಗ ಇದು ಬರೆದೆವು, ಎಲ್ಲಿದ್ದೆವು ಎಲ್ಲ ಹೇಳಿದ್ರು. ಈಗ ಸಿದ್ಧಾಂತ ಶಿಖಾಮಣಿ ಓದೋದಕ್ಕೆ ಪೀಠಿಕೆ ಹಾಕ್ಲಕತ್ತಾರ. 1ನೇ ಪೀಠಿಕೆ ಏನು, ವೇದ ಪ್ರಣೀತ ಪುರುಷಾರ್ಥಗಳು 4. ಯಾವಾಗ ಅಲ್ಲಿ ಪೀಠಿಕೆ ಆರಂಭ ಮಾಡಬೇಕು, ಏನೋ ಒಂದು ಬರಿಬೇಕಾದ್ರೆ ಇವರು ಹೆಂಗೆ ಹೆಜ್ಜೆ ಇಡ್ತಾರ ನೋಡಿ ನಾವು ಹಂಗೇ ಏನೋ ಬರಿತಿದ್ರಿ ಅಂತಂದ್ರೆ ಇಂಥ ವಾಕ್ಯಗಳನ್ನು ಬಳಸಿಕೊಂಡು ಬರಿಬೇಕು. ವೇದ ಪ್ರಣೀತ ಅಂದ್ರೆ ವೇದ ಸಮ್ಮತವಾದ ಪುರುಷಾರ್ಥಗಳು 4. ಯಾವುವು? ವಿಚಾರ ಚಂದ್ರೋದಯದಾಗನು ಅದಾವಲ್ರಿ ಅವ್ರ ಪುರುಷಾರ್ಥ ಎಂದರೇನು ಅಂತ. ಆರಂಭ ಹೆಂಗ್ ಮಾಡ್ಬೇಕಂತ ಹೇಳಿ ತಿಳ್ಕೋಬೇಕಿದು. ಯಾವ ಪುರುಷಾರ್ಥಗಳು? ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮ ಅಂತಂದ್ರೇನು? ಹೆಂಗಿರ್ಬೇಕು, ಶ್ರೇಷ್ಠವಾದ ಬದುಕು ಹೆಂಗ್ ಮಾಡ್ಬೇಕು, ನಾವು ಹೆಂಗಿರ್ಬೇಕು. ಅದೇನ್ ಮಾತಾಡ್ಬೇಕ, ಏನ್ ಅದ್ರಂಗಿರ್ಬೇಕ, ಏನ್ ಹತ್ತು ತಗೊಂಡು ಹೊಡೆದಾಡ್ಬೇಕ? ಧರ್ಮ ಅಂತಂದ್ರ ಧರ್ಮದಂತೆ ಇರುವುದು, ಧರ್ಮದಂತೆ ನಡೆಯುವುದು, ಧರ್ಮದಂತೆ ನುಡಿಯುವುದು, ಧರ್ಮದಂತೆ ಇರುವುದು.
ಅದಕ್ಕ ನೀನು ಇರಿಸಿದಂತೆ ಇರುವೆನಯ್ಯ ಅಂದ್ರೆ ಧರ್ಮಕ್ಕೆ ಹೇಳಕತ್ತಾರ ಅವ್ರು. ಧರ್ಮ ಅಂದ್ರೆ ಪರಮಾತ್ಮ, ಮತ್ತೆ ಏನಿಲ್ಲ. ನೀ ನುಡಿಸಿದಂತೆ ನುಡಿವೆನಯ್ಯ. ಧರ್ಮ ಅಂದ್ರೆ ಮತ್ತೆ ಯಾರಿಲ್ಲ, ಪರಮಾತ್ಮನೇ ಧರ್ಮ. ಸತ್ಯ, ಶುದ್ಧ, ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣ ಪರಮಾತ್ಮನೇ ಧರ್ಮ. ನೀ ನಡೆಸಿದಂತೆ ನಡೆವೆನಯ್ಯ, ನೀ ನುಡಿಸಿದಂತೆ ನುಡಿವೆನಯ್ಯ, ನೀನು ಇರಿಸಿದಂತೆ ಇರುವೆನಯ್ಯ. ಆ ಧರ್ಮದವರು ಈ ಧರ್ಮದವರು ಅಂತೇಳಿ ಇದ್ದದಕ್ಕೆ ಕಾಶ್ಮೀರದಾಗ ಚಡ್ಡಿ ಕಳೆದು ಕೊಲ್ಬಿಟ್ರು, ಸುಂತಿ ಮಾಡ್ಕೊಂಡಿಲ್ಲ ನೀವು ಅಂತೇಳಿ. ಇದು ಧರ್ಮ ಸಾಯಿಸೋದಕ್ಕದ ಏನ್ರಿ? ಸಾಯಿಸೋದಕ್ಕದೇನ್ರಿ ಇದು ಧರ್ಮ? ಜನಿವಾರ ಹಾಕೊಂಡಿದೆ ಇಲ್ಲ, ಶಿವದಾರ ಹಾಕೊಂಡಿದೆ ಇಲ್ಲ, ಸುಂತಿ ಮಾಡ್ಕೊಂಡಿದೆ ಇಲ್ಲ, ಇವೆಲ್ಲ ನೋಡಿ ಇವು ಧರ್ಮ ಬಾಳದಕ್ಕ ಬೆಳಗದಕ್ಕ ಆದವ ಏನು ಹಿಡಿದು ಕೊಲ್ಲದಕ್ಕದ್ರಿ ಧರ್ಮ. ಧರ್ಮ ಧರ್ಮ ಪ್ರಾಮಾಣಿಕವಾಗಿ, ಪ್ರೀತಿಯಿಂದ, ದಯಾಪರವಾಗಿ, ಕ್ಷಮ, ಸಹನೆ, ಒಳ್ಳೆ ಸದ್ಗುಣಗಳಿಂದ ಬದುಕೋದಕ್ಕೆ ಧರ್ಮ ಅಂತಾರೆ. ಅದಕ್ಕದು ಧರ್ಮ. ಧರ್ಮ ಅನ್ನೋದು ನಡೆಯೋದಷ್ಟೇ, ಅದು ನುಡಿಯೋದಲ್ಲ, ಹೊರಗೆ ತೋರಿಸ್ಕೊಳ್ಳೋದಲ್ಲ. ಹೊರಗೆ ತೋರಿಸ್ಕೊಳ್ಳೋವು, ಹೊರಗೆ 4 ಮಂದಿಗೆ ಅಡ್ವರ್ಟೈಸ್ ಮಾಡೋವು ಏನೇನದವಲ್ಲ, ಅವೆಲ್ಲ ಓಸು ಏನದವ ಅವು ಧರ್ಮ ಅಲ್ಲೋ. ಅವು ತೋರಿಕೆಗೆ ಅಷ್ಟೇ, ಗುಂಪುಗಾರಿಕೆಗೆ ಬಳಸಂತವು. ನೆಕ್ಸ್ಟ್ ಅರ್ಥ. ಎರಡನೇದು ಅರ್ಥ ಅಂತಂದ್ರೆ ಈ ಜಗತ್ನಾಗ ಬದುಕಬೇಕಾದ್ರೆ ಒಂದಿಟ್ಟು ಏನಾರೇ ದುಡಿದು ಸಂಪಾದಿಸ್ಬೇಕಲ್ಲ. ಅದು ಸತ್ಯ ಶುದ್ಧ ಕಾಯಕ ಮಾಡಿ ಸಂಪಾದಿಸಬೇಕು. ಮತ್ತು ಇನ್ನ ಒಂದು ಅರ್ಥ ಅಂತಂದ್ರೆ ತಿಳ್ಕೋಬೇಕು. ಜ್ಞಾನ, ನಿನ್ನೊಳಗಿರುವ ಜ್ಞಾನ ರತ್ನನೇ ದೊಡ್ಡದಂತ, ಅದನ್ನು ಅರ್ಥ ಹೌದಲ್ರಿ? ಜ್ಞಾನ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ನಿನ್ನದೆಂಬುದು ಜ್ಞಾನ ರತ್ನ. ಅದನ್ನು ಅರ್ಥ ಹೌದಲ್ರಿ? ಜ್ಞಾನನು ರೊಕ್ಕಿದ್ದಂಗೆ ಮಹತ್ವದ ವಸ್ತು ಹೌದಿಲ್ಲ? ಅದಕ್ಕೇನ್ ಹೇಳ್ಯಾರವರು? ಆ ರತ್ನವ ಕೆಡುಗೊಡದೆ ನೀನು ಅಲಂಕರಿಸಿದೆ ಆದಡೆ ನಿನ್ನಿಂದ ಸಿರಿವಂತರಿಲ್ಲ ನೋಡ ಗುಹೇಶ್ವರ ಲಿಂಗದಲ್ಲಿ ಎಲೆ ಮನವೇ ಅಂತಂದ್ರು. ನೋಡ್ರಿ, ಅರ್ಥ ಅಂದ್ರ ಜ್ಞಾನ ರತ್ನ. ಈ ಮಹಾತ್ಮರು ಏನ್ ಹೇಳ್ಯಾರ, ಹಿರಿಯರು ಏನ್ ಹೇಳ್ಯಾರ, ಗುರುಗಳು ಏನ್ ಹೇಳ್ಯಾರ, ಅದನ್ನ ತಿಳಿದುಕೊಂಡು ನಡೆಯದೇ ಅರ್ಥ. ಮತ್ತೆ ಈ ಲೌಕಿಕ ಬದುಕಿಗೆ, ಸಂಸಾರಕ್ಕೆ ಬದುಕಲಕ್ಕ 4 ದುಡ್ಡು ಗಳಿಸ್ತೀವಿ, ಆಸ್ತಿ ಪಾಸ್ತಿ ಏನು ಹೊಲ ಮನಿ ಮಾಡ, ಅವೆಲ್ಲ ಅರ್ಥದಾಗ ಬರ್ತಾವ. ಮತ್ತೆ ಕಾಮ ಅಂತಂದ್ರೆ ನಾವೇನ್ ಸಂಪಾದಿಸಿದ್ದೇವೆ ಅಷ್ಟರೊಳಗೆ ಸಂತೃಪ್ತವಾಗಿ ನಮ್ಮ ಇಚ್ಛೆಯನ್ನ ಈಡೇರಿಸಿಕೊಳ್ಳೋದು. ಧರ್ಮದ ತಳಹದಿ ಮೇಲೆ ಸಂಪಾದನೆ ಮಾಡಬೇಕು. ಧರ್ಮದ ತಳಹದಿ ಮೇಲೆ ಸಂತೃಪ್ತವಾಗಿ ಇದ್ದುದ್ರಾಗ ಸಂತೃಪ್ತವಾಗಿ ಇರೋದಕ್ಕೆ ಕಾಮ ಅಂತಾರೆ. ಇವೆಲ್ಲ ಪುರುಷಾರ್ಥ. ನಂಬಲಿಕ್ಕಿಂತದು ಇಲ್ಲ ಅಂತೇಳಿ ಗೋಳಾಡಿದರೆ ಅದು ಧರ್ಮದ ಕಾಮನೇನು ಅಧರ್ಮದ ಕಾಮರೇ? ನಮ್ಗೆ ಕೆಪಾಸಿಟಿ ಇಲ್ಲ, ಆದ್ರೂ ಅದು ಇಲ್ಲ ನಮ್ಮ ಹತ್ರ ಅಂತೇಳಿ ಬಿದ್ದು ಗೋಳಾಡಿದ್ರೆ, ನನ್ನ ಬಳಿ ಕಾರ್ ಇಲ್ಲ, ಯಾರ ಬಲ್ಲೋ ಕಾರ್ ಅದ, ಇಬ್ರು ಒಂದೇ ಕಾಲಕ್ಕೆ ಬಂದೀವಿ, ಅವ ನೋಡಿದ್ರೆ ಅಷ್ಟು ಮುಂದೆ ಅದ, ನಾನು ನೋಡಿದ್ರೆ ಏನೂ ಇಲ್ಲ, ಹಿಂದೆ ಬಿದ್ದೀನಿ ಅಂತೇಳಿ ಅವನು ನೋಡಿ ಇವ ಸಂಕಟ ಪಟ್ರ ಇದು ಧರ್ಮದ ಕಾಮನು ಅಧರ್ಮದ ಕಾಮನು? ಇದು ಇದ್ದುದ್ರಾಗ ನಾವು ಸಂತೃಪ್ತವಾಗಿ ಆನಂದವಾಗಿ ಇರಬೇಕು ಅನ್ನೋದು ಧರ್ಮದ ಕಾಮ. ಧರ್ಮದ ಅರ್ಥ, ಧರ್ಮದ ಕಾಮ, ಹಿಂಗೆ ಇವು 3 ಏನದವ? ಧರ್ಮ, ಅರ್ಥ, ಕಾಮ. ನಮ್ಮ ಭೋಗಗಳನ್ನ ಸಂತೃಪ್ತವಾಗಿ ಇದ್ದುದ್ರಾಗೆ ಮಟ್ಟಸಾಗಿ ಜೀವನ ಚಂದ ಮಾಡ್ಕೊಂಡು ಹೋಗೋದು. ಲಾಸ್ಟ್ ಎಂದು ಮೋಕ್ಷ. ಮೋಕ್ಷ ಅಂದ್ರೆ ಬೇರೇನೋ ಅರ್ಥಗಳದವ, ನಮ್ಮಲ್ಲಿರೋದು ಒಂದೇ ಅರ್ಥ: ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ. ಸರ್ವ ದುಃಖ, ದುಃಖ ಎದಕ್ಕೆ ಬರ್ತದ? ಅಜ್ಞಾನದ ಕಾರಣ ಬರ್ತದೆ. ಹಿಂಗಾಗಿ ಅಜ್ಞಾನ ನಿವೃತ್ತಿ, ಪರಮಾನಂದ ಎದರಿಂದ ಆಗ್ತದೆ? ಜ್ಞಾನದಿಂದ ಆಗ್ತದೆ, ತಿಳ್ಕೊಳ್ಳೋದ್ರಿಂದ ಆಗ್ತದೆ. ಅದಕ್ಕೆ ಪರಮಾನಂದ ಪ್ರಾಪ್ತಿ, ಇದೇ ಮೋಕ್ಷ. ಅದಕ್ಕೆ ವೇದ ಪ್ರಣೀತ ಪುರುಷಾರ್ಥಗಳು 4: ಧರ್ಮ, ಅರ್ಥ, ಕಾಮ, ಮೋಕ್ಷ. ನೀವು ಒಂದೇನಾರ ಬುಕ್ ಬರೀತಿದ್ರಿ ಅಂದ್ರೆ, ಮುನ್ನೋಡಿ ಬರೀತಿದ್ರಿ ಅಂದ್ರೆ, ಪೀಠಿಕೆ ಮಾಡ್ತಿದ್ರಿ ಅಂದ್ರೆ ಈ ವಿಷಯವನ್ನು ತಗೊಂಡೇ ಬರೀಬೇಕು. ವಿಚಾರ ಚಂದ್ರೋದಯನು ಹಂಗೆ ಬರ್ದಾರ ಇಲ್ರಿ?
ಸ್ಟಾರ್ಟಿಂಗ್ ಅದ ಇಲ್ಲಿ ಉಪೋದ್ಘಾತ ಪುರುಷಾರ್ಥ ಎಂದರೇನು ಅಂತೇಳಿ. ಏನ್ ಬೇರೆ ಬರ್ದಾರ? ಎದರಿಂದ ಆರಂಭ ಮಾಡ್ಯಾರ? ಗೌಣ ಪುರುಷಾರ್ಥ, ಮುಖ್ಯ ಪುರುಷಾರ್ಥ ಸ್ಟಾರ್ಟಿಂಗ್ ಅದಾವಲ್ಲ. ಹಂಗೆ ನೀವು ಒಂದೇನಾರ ಗ್ರಂಥ ಬರೀತಿದ್ರಿ ಅಂತಂದ್ರೆ ಇದನ್ನ ಹಿಡ್ಕೊಂಡೇ ಬರೆಯುವುದು. ಮಾನವನ ಬಾಳಿಗೆ ಇವುಗಳಿಗೆ ಪ್ರಪ್ರಥಮ ಸ್ಥಾನವಿದೆ. ಮನುಷ್ಯನ ಬದುಕಿನಾಗ ಇವು ಬೇಕೇ ಬೇಕು. ಇಲ್ಲೇನದ ಮೋಕ್ಷ ಅಂತಿಮ ಪುರುಷಾರ್ಥ. ಮೋಕ್ಷ ಏನದ ಕೊನೆಗೆ ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ಇದೇನದ ಈ ಮೂರದು ಫಲ ಅದು. ಎಂಥ ಧರ್ಮ, ಎಂಥ ಅರ್ಥ, ಎಂಥ ಕಾಮ ನೀವು ಮಾಡ್ತೀರಿ ಅದರದ್ದು ಫಲ ಮೋಕ್ಷ ಅಷ್ಟೇ. ಮೋಕ್ಷ ಅಂತಿಮ ಪುರುಷಾರ್ಥ. ಉಳಿದ ಮೂರು ಅದಕ್ಕೆ ಪೂರಕ ಹಾಗೂ ಪೋಷಕಗಳು. ಅದಕ್ಕೆ ಅವಲಿಕ್ಕೆ ವಿಚಾರ ಚಂದ್ರೋದಯದಾಗ ಏನ್ ಹೇಳಿದ್ರು? ಗೌಣ ಪುರುಷಾರ್ಥಗಳು ಅಂದಿದ್ರು. ಇಲ್ಲಿ ಏನ್ ಮಾಡ್ಯಾರ? ಪೂರಕ ಪುರುಷಾರ್ಥಗಳು ಅಥವಾ ಪೋಷಕ ಪುರುಷಾರ್ಥಗಳು ಅಂತಾರ. ಮೊದಲಿನ ಮೂರು ಅಂತಿಮ ಮುಖ್ಯ ಪುರುಷಾರ್ಥ ಅಂತ ಅಲ್ಲಿ ಅಂತಾರ, ಇಲ್ಲಿ ಅಂತಿಮ ಪುರುಷಾರ್ಥ ಅಂತಾರ. ಈ ಪುರುಷಾರ್ಥ ಪ್ರಾಪ್ತಿಗಾಗಿ ಏನ್ ಮಾಡ್ಬೇಕು? ಈ ಪುರುಷಾರ್ಥ ಪಡ್ಕೋಬೇಕಾದ್ರೆ ಎಂಥ ವಿದ್ಯೆ? ಆಧ್ಯಾತ್ಮ ವಿದ್ಯಾ ಸಂಪಾದನೆ ಅತ್ಯಗತ್ಯ. ಈ ಪುರುಷಾರ್ಥಗಳನ್ನ ಪಡ್ಕೋಬೇಕಾದ್ರೆ ನಮ್ಗೆ ಆಧ್ಯಾತ್ಮ ವಿದ್ಯಾ ಸಂಪಾದನೆ, ಆಧ್ಯಾತ್ಮ ಜ್ಞಾನ ಸಾಧನೆ ಮಾಡಬೇಕಾಗ್ತದೆ. ಇದು ಅತ್ಯಗತ್ಯ. ಏಕೆಂದರೆ ಆ ಎಲ್ಲ ಸಂಗ್ರಾಹ್ಯ ಪುರುಷಾರ್ಥಗಳಿಗೆ ಆಧ್ಯಾತ್ಮ ವಿದ್ಯೆಯೇ ಜೀವಾಳ. ಈ ಆಧ್ಯಾತ್ಮ ವಿದ್ಯೆನೇ ಆ ಎಲ್ಲ 4 ಪುರುಷಾರ್ಥಗಳಿಗೆ ಈ ಆಧ್ಯಾತ್ಮ ವಿದ್ಯೆನೇ ಜೀವಾಳ. ಇದರ ಮೇಲೆ ಎಲ್ಲ ಡಿಪೆಂಡ್ ಅದ ಅಂತ ಹೇಳ್ತಾರೆ. ಈಗೇನಾಯ್ತು? ಮತ್ತ ಆಧ್ಯಾತ್ಮ ವಿದ್ಯೆ ಅಂದ್ಕೂಡ್ಲೆ ಅದು ಎಲ್ಲಿ ಸಿಗ್ತದಪ್ಪ ಅಂತಂದ್ರೆ ಭಾರತ ಆ ಆಧ್ಯಾತ್ಮ ವಿದ್ಯೆಯ ತವರು. ನೋಡ್ರಿ ಹೆಂಗದ. ನಾವು ಭಾರತ ದೇಶದಾಗ ಹುಟ್ಟಿವ ಅನ್ನೋದು ಒಂದು ಅಭಿಮಾನ ನಿಮಗೆ ಇರ್ಬೇಕು ಒಳಗೆ. ಮನುಷ್ಯನಾಗಿ ಹುಟ್ಟೀನಿ, ಸಜ್ಜನರ ಸಂಘ ಸಿಕ್ಕಾದ, ಮೋಕ್ಷ ಇದೇ ಜನ್ಮದಾಗಲ್ಲ ಇದೇ ಕ್ಷಣದಾಗ ಪಡ್ಕೋಬೇಕನ್ನಂತ ಮುಮುಕ್ಷತ್ವ ಹುಟ್ಟ್ಯಾದ, ಮತ್ತೆ ಈ ಭಾರತ ದೇಶದಾಗ ಹುಟ್ಟೀನಿ ಅನ್ನೋದು ಅಭಿಮಾನ ಇರ್ಬೇಕು, ದೇಶಾಭಿಮಾನ ಇರ್ಬೇಕು. ನನಗೆ ಏನು ಬೇಕು ಅಂತ ದೇಶದಾಗ ಹುಟ್ಟೀನಿ ನಾನು. ಎಲ್ಲರ ಹಾವ ಚೋಳ ಕೈ ಸಿಕ್ಕದ್ ಕುದಿಸ್ಕೊಂಡು ಕರ್ಕೊಂಡು ತಿಂತಾರಲ್ಲ ಚೈನಾದವರು, ಅಂತಲ್ಲಿ ಏನಾರು ಹುಟ್ಟಿದ್ರಿ ಏನ್ ಮಾಡ್ತಿದ್ರಿ? ಇಲ್ಲಿ ಹುಟ್ಟಿದ್ದಕ್ಕ ಇದ್ರ ಬಗ್ಗೆ ನಿಮಗೊಂದು ಒಳ್ಳೆ ಭಾವನೆ ಇರ್ಬೇಕು, ಒಳ್ಳೆ ವಿಚಾರ ಇರ್ಬೇಕು. ಪರಮಾತ್ಮನ ಬಗ್ಗೆ ಒಂದು ಕೃತಜ್ಞತಾ ಭಾವ. ದೇವಾ ಎಂತ ಒಳ್ಳೆ ಜಾಗದಾಗ ಹುಟ್ಟಿದಪ್ಪ ನನಗ ಅಂತ ಅನ್ಬೇಕ. ಸುಮ್ ಗಪ್ ಕುಂದಿರ್ಬೇಕ. ಭಾರತ ಆ ಆಧ್ಯಾತ್ಮ ವಿದ್ಯೆಯ ತವರು. ಸಹಸ್ರ ವರ್ಷಗಳಿಂದ ಆತ್ಮವಿದ್ಯಾ ಸಿಂಧು ಅಖಂಡವಾಗಿ ಹರಿದು ಬರುತ್ತಲಿದೆ. ಆಧ್ಯಾತ್ಮ ಸಾಧನೆ ನಿರಂತರವಾಗಿ ಹರಿದು ಬರ್ತಾ ಇದೆ. ನಡ್ಬರ್ಕ ಖಂಡವಾಗಿ ಒಂದು 10 ವರ್ಷ ಬಿಟ್ಟು ಮತ್ತೆ 10 ವರ್ಷ ಚಾಲು ಆಗ್ಯದಂತಿಲ್ಲ, ನಿರಂತರವಾಗಿ ಅದು ಬರ್ತಾ ಇದೆ. ಹಂಗೆ ಅಖಂಡವಾಗಿ ಬರ್ತಾ ಇದೆ. ಆತ್ಮವಿದ್ಯಾ ಸಿಂಧು. ಸಿಂಧು ಅಂದ್ರೆ ನದಿ. ಆತ್ಮಜ್ಞಾನದ ನದಿ ಏನಾಗ್ಲಕ್ಕತ್ತದ ಅಖಂಡವಾಗಿ ಹರಿದು ಬರ್ತಾ ಇದೆ. ಈ ನಿಂಬಲ್ಲಿ ಹರಿದು ಬಂದದಿಲ್ಲ ಈಗ. ಪ್ರತಿ ಭಾರತೀಯನ ನರನಾಡಿಯಲ್ಲಿ ಈ ವಿದ್ಯಾಸ್ತೋತ್ರ ಹರಿಯುತ್ತಲಿದೆ. ಪ್ರತಿ ಭಾರತೀಯನ ಅಣು ಭಾರತ ದೇಶದ ಒಂದೊಂದು ಮಣ್ಣಿನ ಕಣದೊಳಗೆ ಆಧ್ಯಾತ್ಮ ವಿದ್ಯೆ ಅದ. ಪ್ರತಿಯೊಬ್ರು ಬಡ್ದಾಡ್ತಾರೆ, ಅದರ ಸಲುವಾಗಿ ಬಡ್ದಾಡ್ತಾರೆ. ದೇವರ ಬಗ್ಗೆ ಪ್ರಯತ್ನ ಮಾಡ್ಲಾರ್ದವ್ರು ನಮ್ಮ ದೇಶದಾಗ ಯಾರು ಅದರೇನ್ರಿ? ದೇವ್ರ ಬಗ್ಗೆ ಪ್ರಜ್ಞೆ ಇರ್ಲಾರ್ದವ್ರು ಯಾರು ಅದರೇನು ನಮ್ಮ ದೇಶದಾಗ? ಎಲ್ಲರಿಗೂ ಅದ್ರ ಬಗ್ಗೆ ಪರಿಚಯ. ದೇವ್ರು ಇಲ್ಲ ಅಂತೇಳಿ ಒಂದಿಷ್ಟು ನಾಸ್ತಿಕವಾದಿಗಳೇನದಾರಲ್ಲ, ಈ ಆಸ್ತಿಕವಾದಿಗಳಿಗಿಂತ ಡಬಲ್ ಪರಿಚಯ ಅದ ಅವರಿಗೆ ದೇವ್ರ ಬಗ್ಗೆ, ಇನ್ನ ಡಬಲ್ ಪರಿಚಯ ಅದ ಅವರಿಗೆ.
ಅಷ್ಟೆಲ್ಲ ತಿಳ್ಕೊಂಡು ಅವ್ರೇನ್ ಮಾಡ್ತಾರೆ, ಇದನ್ನು ವಿರೋಧ ಮಾಡ್ತಾರೆ. ಅದಕ್ಕೆ ಬೇಕಾಗಿನೂ ಬ್ಯಾಡಾಗಿನೂ ದೇವರಿಗೆ ಪರಿಚಯ ಇರ್ಲಾರ್ದವ್ರು ಯಾರೂ ಇಲ್ಲೇ ಇಲ್ಲ. ನಮ್ಮ ದೇಶದಾಗ ಎಲ್ಲರಿಗೂ ಅದ್ರ ಬಗ್ಗೆ ಗೊತ್ತದ. ಆಧ್ಯಾತ್ಮ ವಿದ್ಯೆ ತವರು ಮನುಕುಲಕ್ಕೆ ಹೊಸ ಚೇತನ ನೀಡುತ್ತಲಿದೆ. ಇಡೀ ಮನುಕುಲಕ್ಕ ಅದ ಆತ್ಮ ಸಾಧನೆ ಏನ್ ಮಾಡ್ಲಕತ್ತದ, ಹೊಸ ಚೇತನವನ್ನು ತಂದು ಕೊಡ್ಲಕತ್ತದ, ಹೊಸತನವನ್ನ ತಂದು ಕೊಡ್ತದ, ಫ್ರೆಶ್ನೆಸ್ ತಂದು ಕೊಡ್ತದ. ಆತ್ಮವಿದ್ಯೆ ಫ್ರೆಶ್ನೆಸ್ ತಂದು ಕೊಡ್ತದ ನಿಮಗ. ಆಧ್ಯಾತ್ಮ 3 ತಾಸು ಪ್ರೋಗ್ರಾಮ್ ಅಟೆಂಡ್ ಆಗ್ತಿರಲ್ಲ, ಇದ್ರ ಮುಗಿದ ಮೇಲೆ ನಿಮ್ಮ ಮುಖ ಹೋಗಿ ಕನ್ನಡ ನೋಡ್ಕೋರಿ, ಹೆಂಗಿರ್ತದ. ಬ್ರಹ್ಮ ತೇಜಸ್ಸು ಎಷ್ಟು ಲವಲವ, ಎಂತ ಲಕ್ಷಣ, ನಿಮಗ ಒಳ್ಳೆ ಸಂತೃಪ್ತಿ, ಆನಂದ ಎಲ್ಲ ಉಂಟಾಗ್ತದೆ ನಿಮಗೆ. ಅದೇ 1-2.5 ತಾಸು ಪಿಕ್ಚರ್ ನೋಡಿ ಹೊರಗೆ ಹೆಂಗಿರ್ತದೆ ನಿಮ್ಮ ಮಾರಿ. ಸಿನಿಮಾ ಟಾಕೀಸ್ನಾಗ ಹೋಗಿ ಸಿನಿಮಾ ನೋಡಿ ಬರೋಕೆ ಹೆಂಗಾಗಿರ್ತದೆ ಮಾರಿ, ಹೆಣಕ್ ಹೋಗಿ ಬಂದವ್ರ ಹಂಗಾಗಿರ್ತದೆ. ಇದು ಆತ್ಮವಿದ್ಯೆ ಕಲ್ತಕ್ಕೆ ನೀವು ಸತ್ಸಂಗ ಮುಗಿಸ್ಕೊಂಡು ಮನೆಗೆ ಹೋಗೋ ಟೈಮ್ನೊಳಗ ಬ್ರಹ್ಮ ತೇಜಸ್ ಮುಖದೊಳಗೆ ತುಂಬಿ ತುಳುಕ್ತಿರ್ತವೆ. ಅದಕ್ಕೆ ಭಾರತ ಆ ಆಧ್ಯಾತ್ಮ ವಿದ್ಯೆಯ ತವರು ಅಂತ ಇದಕ್ಕೆ ಅಂತಾರ. ಆಧ್ಯಾತ್ಮ ಪದದ ನಿಷ್ಕರ್ಷೆ, ಆಧ್ಯಾತ್ಮ ಅಂದ್ರೆ ಏನು ಅಂತ ಹೇಳಕತ್ತಾರ. ಏನ್ ಮಾಡಿರಿ, ಆಧ್ಯಾತ್ಮದಕ್ಕ ಲಕ್ಷಣ ಏನ್ ಮಾಡ್ತೀರಿ? ಆಧ್ಯಾತ್ಮ ಅನ್ನೋ ಶಬ್ದಕ್ಕೆ ಏನು ಲಕ್ಷಣ ಮಾಡ್ತೀರಿ? ಲಕ್ಷಣ ಕೊಡ್ರಿ ಮತ್ತ. ಗೊತ್ತದ ಇಲ್ಲ? ಬರೀ ಅಧ್ಯಾತ್ಮದ ಬಾಯಿಲೆ ಅಂತಿರ್ತೀವಿ, ಅದರ ಅರ್ಥ ಬೇಕಲ್ಲ, ಲಕ್ಷಣ. ಆತ್ಮವಿದ್ಯೆಗೆ ಆದ್ಯತೆಯನ್ನು ಕೊಡುವುದೇ ಆಧ್ಯಾತ್ಮ. ಅಧಿ ಪ್ಲಸ್ ಆತ್ಮ, ಅಧಿ ಪ್ಲಸ್ ಆತ್ಮ. ಅಧಿ ಅಂತಂದ್ರೆ ಏನಪ್ಪ? ಸರ್ವೋತ್ತಮ, ಸರ್ವೋತ್ಕೃಷ್ಟ, ಸರ್ವಶ್ರೇಷ್ಠ. ಆತ್ಮ ಅಂದ್ರೆ ಚೇತನ. ಈ ಚೇತನ ಏನದಲ್ಲ ಅದೇ ಅತ್ಯಂತ ಸರ್ವಶ್ರೇಷ್ಠವಾದದ್ದಾದ ಅಂತ. ಅರಿಸಿಕೊಳ್ಳುವ ಜಡ ಪದಾರ್ಥಗಳು ಶ್ರೇಷ್ಠ ಅಲ್ಲ, ಅರಿಯುವ ಆತ್ಮನೇ ಸರ್ವಶ್ರೇಷ್ಠವಾದ ಚೇತನ ಆದ. ಅದಕ್ಕೆ ಅದಿ ಅಂದ್ರೆ ಸರ್ವೋತ್ತಮ, ಆತ್ಮ ಅಂದ್ರೆ ಚೇತನ. ಆಧ್ಯಾತ್ಮ ಅಂತಂದ್ರೆ ಸರ್ವೋತ್ಕೃಷ್ಟವಾದ ಮಹಾಚೈತನ್ಯ. ಆ ಮಹಾಚೈತನ್ಯ ಸ್ವರೂಪನೇ ನಾನು ಅದಿನಿ ಅಂತ ಸಾಧನೆ ಮಾಡದೆ ಆಧ್ಯಾತ್ಮ ಸಾಧನೆ. ಅದು ಪಿಂಡ ಬ್ರಹ್ಮಗಳಿಗೆ ಅಧಿರೂಪ. ಬ್ರಹ್ಮಾಂಡ ಪಿಂಡಾಂಡ ಏನದಲ್ಲ ಅವೆರಡಕ್ಕೂ ಅದೇನದ ಅಧಿರೂಪ ಅಂದ್ರೆ ಮಾಲಕ, ಯಜಮಾನ ಇದ್ದಂಗೆ. ಅದು ಪರಮಾಶ್ರಯ, ಎಲ್ಲದಕ್ಕೂ ಆಶ್ರಯ ಕೊಟ್ಟದ ಪರಮಾತ್ಮ. ಅದು ಸರ್ವವ್ಯಾಪಿ, ಎಲ್ಲ ಕಡೆ ಏನ್ ಮಾಡಿದ್ರೆ ವ್ಯಾಪಕ ಅದದು, ಸರ್ವವ್ಯಾಪಿ. ಶಿವಾದಿ ವಿದ್ಯಾಂತ ಪಂಚ ಶುದ್ಧ ಅಧ್ವ ತತ್ವಗಳಲ್ಲಿ ಶಿವಾದಿ ವಿದ್ಯಾಂತ, ಶಿವನಿಂದ ಹಿಡಿದುಕೊಂಡು ವಿದ್ಯೆಯ ತನಕ ಪಂಚಶುದ್ಧ ಅದ್ವ ತತ್ವಗಳಲ್ಲಿ ಮಾಯಾದಿ ಪ್ರಕೃತ್ಯಂತ ಸಪ್ತ ಮಿಶ್ರಾರ್ಧ ತತ್ವಗಳು ಮತ್ತು ಅಹಂಕಾರಾದಿ ಭೂಮ್ಯಂತ ತ್ರಿವಿಂಶತಿತ್ವ ಅಂದ್ರೆ ಅಶುದ್ಧಾದ್ವ ತತ್ವಗಳು. ಇವೆಲ್ಲ ಏನಾಗ್ಯವ, ಹಾಸು ಹೊಕ್ಕಾಗಿ ಎಲ್ಲ ಒಂದ್ರೊಳಗೊಂದು ಬೆರ್ತವ. ಶುದ್ಧ 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 ಅಶುದ್ಧ ಇವೆಲ್ಲ ಒಂದ್ರೊಳಗೊಂದು ಬೆರ್ತವ. ಏನಾಗ್ಯದ, ಎಲ್ಲ ಕಲ್ತು ಬಿಟ್ಟದಕ್ಕೆ ಏನಾಗ್ಲಕತ್ತದ ಇಲ್ಲಿ, ಅಹಂಕಾರಾದಿ ಭೂಮಿ ಅಂತ ತ್ರಿವಿಂಶತಿ ಅಶುದ್ಧಾದ್ವ ತತ್ವಗಳಲ್ಲಿ ಹಾಸು ಹೊಕ್ಕಾಗಿ ನೆಲೆಸಿದೆ. ಯಾವುದು? ಎದರಗಿದು? ಎಲ್ಲದ್ರೊಳಗ. ಎದೆದ್ರಾಗಂತ ಹೇಳ್ತಾನ? ಶಿವಾದಿ
ವಿದ್ಯಾಂತ ಪಂಚಶುದ್ಧಾದ್ವ ತತ್ವಗಳಲ್ಲಿ ಇದ್ರೊಳಗೂ ಏನಾಗ್ಯದ ಆಧ್ಯಾತ್ಮ ಅದ. ಅಂದ್ರೆ ಆಧ್ಯಾತ್ಮ ಅಂದ್ರೆ ಅತಿ ಶ್ರೇಷ್ಠವಾದ ಆತ್ಮತತ್ವ ಅದರಲ್ಲೂ ಅದ. ಮತ್ತೆ ವಿಂಶತಿ ಅಶುದ್ಧಾದ್ವ ತತ್ವಗಳು. ವಿಂಶತಿ ಅಂತಂದ್ರೆ ಅಶುದ್ಧಾದ್ವ ತತ್ವಗಳಲ್ಲಿ ಹಾಸುಹೊಕ್ಕಾಗಿ ನೆಲೆಸಿದೆ ಎಲ್ಲಾ ತತ್ವಗಳಲ್ಲಿ. ವಿಂಶತಿ ಅಂದ್ರೆ ಎಷ್ಟ್ರಿ? ವಿಂಶತಿ ಅಂತಂದ್ರೆ 20 20. ತ್ರಿಂ ವಿಂಶತಿ ಅಂದ್ರೆ 30. ಭೂಮಿ ಅಂತ ತ್ರಿವಿಂಶತಿ. ಅದು ಷಟ್ ತ್ರಿಂಶ ತತ್ವ ಸಂಚಯ ಅಂದ್ರೆ 36 ತತ್ವ. ಇದು ಸ್ವಲ್ಪ ನೋಡ್ಬೇಕು. ತ್ರಿವಿಂಶತಿ ಅಂದ್ರೆ ಸಂಸ್ಕೃತ ಡಿಕ್ಷನರಿ ತೆಗೆದು ನೋಡ್ತೀನಿ, ನೋಡಿ ಹೇಳ್ತೀನಿ. ತ್ರಿವಿಂಶತಿ ಅಂತಂದ್ರ 320 ಅಂದ್ರೆ 60. ಅದೇನು ಅರ್ಥ ಆಗ್ತದೆ ಗೊತ್ತಿಲ್ಲ ನನಗೆ. ತ್ರಿವಿಂಶತಿ ಇದು ನೋಟ್ ಮಾಡ್ಕೊತೀನಿ, ಇದ್ರ ಬಗ್ಗೆ ಹೇಳ್ತೇನೆ. ಏನ್ರಿ? ವಿಂಶತಿ ಅಂತಾರೆ. ನೋಡೋಣ. ತ್ರಿವಿಂಶತಿ ಸಂಜಿತನ ಹೇಳ್ತೀನಿ. ಅಶುದ್ಧ ಅಶುದ್ಧಾದ್ವ ತತ್ವ ಇವು ತ್ರಿವಿಂಶತಿ ಅಶುದ್ಧ ಅದ್ವ ತತ್ವ. ಮತ್ತೇನದವ? ಶಿವಾದಿ ವಿದ್ಯಾಂತ ಪಂಚ ಶುದ್ಧಾದ್ವ ತತ್ವ, ಮಾಯಾದಿ ಪ್ರಕೃತ್ಯಂತ ಸಪ್ತ ಮಿಶ್ರಾರ್ಧ ತತ್ವ. ಹಿಂಗೆಲ್ಲ ಏನದವ? ಇಷ್ಟೊಂದು ತತ್ವಗಳದವಲ್ಲ, ಅದು ತ್ರಿವಿಂಶತಿ ಅಂದ್ರೆ 23 ಇರ್ಬೇಕು ಅನ್ಸ್ಲಕ್ಕದ ನನಗೆ. ತ್ರಿವಿಂಶತಿ ಅಂದ್ರೆ 23, ಒಟ್ಟು 36. ಇವು ಶಿವಾದಿ ವಿದ್ಯಾಂತ ಅಂತಂದ್ರೆ ಅವು 5 23 28 ಆಯ್ತು. ಮತ್ತಿವು 7 ಕೂಡಿಸಿದ್ರ 35 ಆಯ್ತು. ಒಟ್ಟು 36 ತತ್ವದಾಗೆ ಇವೆಲ್ಲ ಬರ್ತಾವ. ಷಟ್ತ್ರಿಂಶ ತತ್ವ ಸಂಚಯದಾಗೆ ಇವೆಲ್ಲ ಬಂದವ. ಅದನ್ನ ಏನ್ ಮಾಡ್ಯಾರ? ಸ್ವಲ್ಪ ಸಂಸ್ಕೃತ ಶಬ್ದ ಬಳಸಿ ಅವಕ್ಕ 7 ಒಂದು ಕಡಿ ಮಾಡ್ಯಾರ, 5 ಒಂದು ಕಡಿ ಮಾಡ್ಯಾರ, 23 ಒಂದು ಕಡಿ ಮಾಡ್ಯಾರ. ತ್ರಿವಿಂಶತಿ ಅಂದ್ರೆ 23 ಇರ್ಬೇಕು ಅನಿಸ್ತದ. ಅದು ವಿಂಶತಿ ಅಂದ್ರೆ 20. 23 ಇರ್ಬೇಕು. 23 ಶಿವಾದಿ ವಿದ್ಯಾಂತ ಪಂಚ ಶುದ್ಧಾತ್ವ ತತ್ವ ಅಂದ್ರೆ 23, 5 28. ಮತ್ತೆ ಇದು ಮಾಯಾದಿ ಪ್ರಕೃತಿ ಅಂತ ಅಂದ್ರೆ ಸಪ್ತ 7 25. ಏನಿದು 23, 5, 28, ಇವು 7 ಅಂದ್ರೆ 35 ಆಯ್ತು. ಇವೆಲ್ಲದಕ್ಕೂ ಅಭಿಮಾನಿ ಜೀವ. 36 ತತ್ವ ಆಗ್ಬೇಕಾದ್ರೆ ಆಭಾಸ. ಎಲ್ಲಾ ತತ್ವಗಳಿಗೆ ಅಭಿಮಾನಿ ಜಡ ತತ್ವಗಳಿಗೆ. ಈ ಎಲ್ಲರೊಳಗೂ ಏನಾಗ್ಯದ? ಅದು ಹಾಸು ಹೊಕ್ಕಾಗಿ ನೆಲೆಸಿದೆ. ಇದೆಲ್ಲ ಒಂದೊಂದು ಪ್ಯಾರ ಬಿಡಿಸ್ಬೇಕಿದು. ಜ್ಞಾನ ಯೋಗಾಶ್ರಮದ ಬುಕ್ ಅದ ಇದು. ಒಂದೇ ಸಲ ಹಿಂಗೆ ಓದಿಕೆ ಎಲ್ಲ ಬಡ ವಿಚಾರ ಸಾಗರದಂಗೆ ತಿಳ್ಕೊತೀನಿ ಅಂದ್ರೆ ತಿಳಿಯಂಗಿಲ್ಲ ಇದು. ಆದ್ರೆ ಸ್ವಲ್ಪ ಮೊದಲೇ ನಾವು ತಯಾರಿ ಮಾಡ್ಕೊಂಡಿದ್ದೇವೆ ಅಂದ್ರೆ ತಿಳಿತದ. ನಾವೇನು ಇದ್ರಾಗ ತಯಾರಿ ಮಾಡ್ಕೊಂಡಿಲ್ಲ. ಅದು ಹಂಗೆ, ಇದು ಹೆಂಗೆ ಬರ್ತದ ಹಂಗೆ ಹೋಗ್ಬೇಕು. ಈಗ ಇದನ್ನು ನಾವು ಮಾಡ್ಕೊತ ಕೂತೇವಂತಂದ್ರೆ ಅದು ನಿಂದಿರ್ತದೆ ವಿಚಾರ ಸಾಗರ. ಅದಕ್ಕೆ ಇದು ಹಿಂಗೆ ಮುಂಜಾನೆ ಓದ್ಬೇಕು, ಸಂಜೆಗೆ ಅದರ ಅರ್ಥ ಮಾಡಿ ಹೇಳ್ಬೇಕು. ಎಲ್ಲಾ 36 ತತ್ವ ಅಂತ ತಿಳ್ಕೊಡ್ರಿ. ಈಗ ಸದ್ಯಕ್ಕ 36 ತತ್ವಗಳಲ್ಲೇ ಸಂಜೆಗೆಲ್ಲ ಸ್ವಚ್ಛ ಆಗಿಬಿಡ್ತದೆ ಏನಂತೇಳಿ. ಅದ್ರೊಳಗೆ ಏನಾಗ್ಯದ ಅಂದ್ರೆ ಆಧ್ಯಾತ್ಮ ಅಂದ್ರೆ ಅತ್ಯಂತ ಶ್ರೇಷ್ಠವಾದ ಚೈತನ್ಯ, ಎಲ್ಲದರಗೂ ಹಾಸು ಹೊಕ್ಕಾಗಿದೆ ಅಂತ ಇಷ್ಟು ತಿಳ್ಕೊಳ್ಳಕ್ಕೆ ಏನ್ ತ್ರಾಸದ ನಿಮಗ? ಆ ತತ್ವಗಳ ಹೆಸರು ಬಿಡ್ರಿ. 36 ತತ್ವಗಳಲ್ಲಿ ಒಳಗ ಇದು ಆಧ್ಯಾತ್ಮ ಆದ. ನಿಮ್ಮೊಳಗೂ ಆದ ಇಲ್ಲ ಅಧ್ಯಾತ್ಮ? ಅತ್ಯಂತ ಶ್ರೇಷ್ಠವಾದ ಆತ್ಮ, ಅದಿ ಆತ್ಮ.
ನಿಂಬಲ್ಲಿ ಇಲ್ಲ. ಎಲ್ಲರೊಳಗೆ ಆದಲ್ರಿ ಆತ್ಮ. ಅದೇ ಮತ್ತ ಅಂಥದ್ದು ಏನು ಮಾಡಿದ್ರೆ 36 ತತ್ವಗಳಲ್ಲಿ ಹಾಸು ಹೊಕ್ಕಾಗಿದೆ. ಅದು ಹೆಂಗದಪ್ಪ ಅಂದ್ರೆ ಪರಂಜ್ಯೋತಿ. ಪರಂ ಅಂದ್ರೆ ಶ್ರೇಷ್ಠ, ಜ್ಯೋತಿ ಅಂದ್ರೆ ಬೆಳಕು. ಎಷ್ಟು ಶ್ರೇಷ್ಠ ಅಂತಂದ್ರೆ ಅಲುಪ್ತ ಪ್ರಕಾಶ. ಒಮ್ಮೆ ಇದ್ದು ಇನ್ನೊಮ್ಮೆ ಇರ್ಲಾರ್ದಂಗ ಆಗದಲ್ಲದು. ಒಮ್ಮೆ ಹೆಚ್ಚು ಪ್ರಕಾರವಾಗಿ ಇನ್ನೊಮ್ಮೆ ಕಡಿಮೆ ಪ್ರಕಾರ ಆಗಂತದಲ್ಲದು. ಅವಕ್ಕ ಅದಕ್ಕೆ ಪರಂಜ್ಯೋತಿ ಅಂತಾರೆ. ಮತ್ತೆ ಪರಾತ್ಪರ ಜ್ಞಾನದೀಪ. ಪರಾತ್ಪರ ಈ ಎಲ್ಲ ಅಷ್ಟೂ ತತ್ವಗಳಿಗಿಂತ ಶ್ರೇಷ್ಠವಾದದ್ದು ಪರಾತ್ಪರ ಜ್ಞಾನದೀಪ. ಅದಕ್ಕೆಯೇ ಆ ದೇಹದಲ್ಲಿ ಚಿಲ್ಲಿಂಗ ಪ್ರತ್ಯೇಗಾತ್ಮ ಎಂದು, ಬ್ರಹ್ಮಾಂಡದಲ್ಲಿ ಮಹಾಲಿಂಗ ಬ್ರಹ್ಮ ಎಂದು ದಾರ್ಶನಿಕರು ಹೇಳಿದ್ದಾರೆ. ಚಿಲ್ಲಿಂಗ ಅಂದ್ರೆ ನಿಮ್ಮೊಳಗೆ ಚಿದ್ರೂಪ ಬ್ರಹ್ಮ ಅದಲ್ಲ, ಅದೇ ಚಿಲ್ಲಿಂಗ ಅಥವಾ ಪ್ರತ್ಯೇಗಾತ್ಮ ಎಂದು, ಬ್ರಹ್ಮಾಂಡದಲ್ಲಿ ಮಹಾಲಿಂಗ ಬ್ರಹ್ಮ ಎಂದು ದಾರ್ಶನಿಕರು ಅಭಿಧಾನವಿತ್ತಿದ್ದಾರೆ. ಬ್ರಹ್ಮಾಂಡದಲ್ಲಿ ಬ್ರಹ್ಮ ಮಹಾಲಿಂಗ, ನಿಮ್ಮೊಳಗ ಚಿಲ್ಲಿಂಗ ಅಥವಾ ಪ್ರತ್ಯೇಗಾತ್ಮ ಅಂತ. ಪಿಂಡಾಂಡದೊಳಗ ಚಿಲ್ಲಿಂಗ ಅಥವಾ ಪ್ರತ್ಯೇಗಾತ್ಮ, ಬ್ರಹ್ಮಾಂಡದೊಳಗೆ ಮಹಾಲಿಂಗ ಮತ್ತು ಬ್ರಹ್ಮ, ಈ ರೀತಿ ಶಬ್ದಗಳನ್ನು ಬಳಸ್ತಾರೆ. ಚಿಲ್ಲಿಂಗ ಅಂದ್ರೆ ಗೊತ್ತಾಯ್ತಾ? ಚಿದ್ರೂಪ ಬ್ರಹ್ಮ, ಸ್ವಯಂ ಪ್ರಕಾಶ, ಅನ್ಯ ಪ್ರಕಾಶದ ಅಪೇಕ್ಷೆಯಿಲ್ಲದೆ ತನ್ನ ಪ್ರಕಾಶದಲ್ಲಿ ತನ್ನನ್ನು ಮತ್ತು ಸರ್ವವನ್ನು ಯಾವುದು ಪ್ರಕಾಶ ಮಾಡುತ್ತದೆಯೋ ಅದೇ ಚಿದ್ರೂಪ ಬ್ರಹ್ಮ, ಅದೇ ಸ್ವಯಂ ಪ್ರಕಾಶ, ಅದೇ ಚಿಲ್ಲಿಂಗ. ಮತ್ತೆ ಪ್ರತ್ಯೇಗಾತ್ಮ ಅಂದ್ರೆ ಒಳಗಿರ ಆತ್ಮ, ಅಂತಃಕರಣದ ಒಳಗಿರುವ ಚೇತನದ ಭಾಗ, ಸಾಕ್ಷಿ ಕೂಟಸ್ಥ ಏನಂತಿರಲ್ಲ ಅದು. ಅದೇ ಏನದ ಹೊರಗೆ ಬ್ರಹ್ಮಾಂಡದೊಳಗೆ ಏನದ ಬ್ರಹ್ಮ ದೊಡ್ಡ ಪ್ರಮಾಣದಾಗದ. ಮಹಾಲಿಂಗ, ಬ್ರಹ್ಮಾಂಡದಲ್ಲಿ ಮಹಾಲಿಂಗ ಬ್ರಹ್ಮ ಎನ್ನುತ್ತೇವೆ. ಶರೀರದೊಳಗೆ ಏನಂತೀವಿ? ಚಿಲ್ಲಿಂಗ ಪ್ರತ್ಯೇಗಾತ್ಮ ಎನ್ನುತ್ತೇವೆ. ಅಂಥ ಅಮಲ, ಅಮಲ ಅಂತಂದ್ರೆ ಮಲ ಇಲ್ಲದ್ದು, ಅಮಲ, ಅಖಂಡ. ಅಖಂಡ ಅಂತಂದ್ರ ಏನದದು? ಛಿದ್ರ ಇಲ್ಲದ್ದು. ಮತ್ತೆ ಅನಾಮಯ, ಹೆಸರಿಲ್ಲದ್ದು. ಮತ್ತೆ ಪರಮಾತ್ಮನ ವಿಮಲ ಜ್ಞಾನವೇ ಆಧ್ಯಾತ್ಮ ವಿದ್ಯೆ. ಆಧ್ಯಾತ್ಮ ಅದು ಸಾಗರ. ಆಧ್ಯಾತ್ಮ ಅನ್ನೋದೇನದ? ಅದು ಸಾಗರ. ಉಳಿದೆಲ್ಲ ವಿದ್ಯೆಗಳು ಚಿಕ್ಕ ಪುಟ್ಟ ಹೊಂಡಗಳಿದ್ದಂತೆ. ಆ ಆತ್ಮವಿದ್ಯಾಸಾಗರದಲ್ಲಿ ಸ್ನಾನ ಮಾಡಿದರೆ ಸರ್ವ ದುಃಖಗಳು ನಾಶವಾಗಿ ದಿವ್ಯ ಅಮೃತಾನಂದ ದೊರೆಯುತ್ತದೆ. ಎಲ್ಲಿಗೆ ಹೋಗ್ತಿರಿದು? ಈ ಸ್ನಾನ ಮಾಡ್ಲಕ್ಕ, ಈ ನದಿಯೊಳಗೆ ಸ್ನಾನ ಮಾಡ್ಲಕ್ಕ ಆತ್ಮವಿದ್ಯಾಸಾಗರದೊಳಗೆ ಸ್ನಾನ ಮಾಡೋದಕ್ಕೆ ಎಲ್ಲಿ ಹೋಗ್ಬೇಕು? ಮನೆಗೆ ಕುಂತು ನಿಮ್ಮೊಳಗೆ ನೀವು ಮಾಡ್ಕೋಬೇಕದ. ನಿಮ್ಮೊಳಗೆ ಅದ ಸಾಗರ. ಉಳಿದ ಎಲ್ಲಾ ವಿದ್ಯಾ ಉಪಾದಾನಗಳಲ್ಲಿ ಮಿಂದರೆ ದುಃಖ ನಿವೃತ್ತಿ ಆಗುವುದರ ಬದಲಿ ಜೀವನು ಸಂಸಾರ ಪಂಕದಲ್ಲಿ ಅಕಂಠವಾಗಿ ಮುಳುಗಿ ಬಿಡುತ್ತಾನೆ. ಇದು ಜ್ಞಾನ ಸಾಗರದಲ್ಲಿ ನೀವು ಆಧ್ಯಾತ್ಮ ಸಾಧನೆ ಮಾಡಿದರೆ ಮ್ಯಾಲ್ ತೇಲ್ತೀರಿ. ಇಲ್ಲ ಮತ್ತೆ ಬೇರೆ ಏನೋ ಮಾಡ್ಲಕ್ ಹೋದ್ರಿ ಅಂದ್ರೆ ಆ ಸಂಸಾರ ಸಾಗರ ಕುತ್ತಿಗೆ ತನಕ ಮುಳುಗಿಸ್ಬಿಡ್ತದಂತ. ಬೇರೆ ಯಾವುದನ್ನೇ ನೀವು ಮಾಡ್ಲಕ್ ಹೋದ್ರೆ ಅಂದ್ರೆ ಆತ್ಮವಿದ್ಯಾ ಸಾಗರನೇ ಮುಖ್ಯ. ಉಳಿದೆಲ್ಲ ವಿದ್ಯಾ ಉದಪಾನಗಳು ಗಳಲ್ಲಿ ಮಿಂದರೆ, ಉದಕ ಪಾನ ಅಂತ ಉದಪಾನಗಳಲ್ಲಿ ಮಿಂದರೆ ದುಃಖ ನಿವೃತ್ತಿಯಾಗುವ ಬದಲು ಜೀವನು ಸಂಸಾರ ಪಂಕದಲ್ಲಿ, ಪಂಕ ಅಂದ್ರೆ ಏನ್ರಿ? ಸಂಸಾರ ಪಂಕ ಕೆಸರು. ಪಂಕಜ ಅಂತಿರಿಲ್ಲ, ಪಂಕಜ ಅಂತಂದ್ರೆ ಕೆಸರಿನಾಗ ಹುಟ್ಟಿದ ಕಮಲ. ಪಂಕ ಅಂದ್ರೆ ಕೆಸರು. ಸಂಸಾರ ಪಂಕದಲ್ಲಿ ಏನಾತನಂತ ಆ ಕಂಠ ಮುಳುಗಿ ಬಿಡುತ್ತಾನೆ. ಆದ್ದರಿಂದಲೇ ಆಧ್ಯಾತ್ಮ ವಿದ್ಯೆ ಸರ್ವ ವಿದ್ಯೆಗಳಲ್ಲಿ ಶ್ರೇಷ್ಠ, ಪೂಜ್ಯ, ಪವಿತ್ರ.
ಇದು ಜೀವನಿಗೆ ಏನ್ ತಂದು ಕೊಡ್ತದ? ಆಧ್ಯಾತ್ಮ ಸಾಧನೆ ಮಾಡಿದ್ರೆ ಅವನಿಗೆ ಏನ್ ತಂದು ಕೊಡ್ತದ? ದಾನತ್ವ ತಂದು ಕೊಡ್ತದ, ದೈವತ್ವ ತಂದು ಕೊಡ್ತದ್ರಿ. ದಾನವತ್ವ ಕೊಡ್ತದ, ದೈವತ್ವ ಕೊಡ್ತದ? ದೈವತ್ವ ತಂದು ಕೊಡ್ತದ. ಆಧ್ಯಾತ್ಮ ಸಾಧನೆ ಜೀವನಿಗೆ ದೈವತ್ವವನ್ನು ತಂದು ಕೊಡುತ್ತದೆ. ಅದನ್ನು ಬಿಟ್ಟು ಬೇರೆ ಏನಾರ ಮಾಡಿದರೆ ದಾನವತ್ವವನ್ನು ತಂದು ಕೊಡ್ತದೆ. ಅಸುರರಾಗ್ತಾರ, ಇದು ಮಾಡಿದರೆ ಸುರರಾಗ್ತಾರೆ. ಪರಮಾತ್ಮನಲ್ಲಿ ಸಮರಸಗೊಳಿಸುತ್ತದೆ. ಈ ಸಾಮರಸ್ಯವು ಆಧ್ಯಾತ್ಮ ವಿದ್ಯೆಯ ಪರಮ ಪ್ರಯೋಜನ. ಏನ್ ಮಾಡ್ತಾನ? ಆತ್ಮ ಪರಮಾತ್ಮಗಳು ಸಮರಸವಾಗ್ತವ, ಮತ್ತೆ ನಮಗೆ ದೈವತ್ವ ಪ್ರಾಪ್ತಿಯಾಗ್ತದ. ಹೀಗಾಗಿ ಈ ಸಾಮರಸ್ಯ ಆಧ್ಯಾತ್ಮ ವಿದ್ಯೆಯ ಪರಮ ಪ್ರಯೋಜನ. ಆಧ್ಯಾತ್ಮ ವಿದ್ಯೆಯಿಂದ ದೊರೆಯುವ ಅಮರ ಆನಂದ ಯಾರಿಗೆ ಬೇಡ? ಎಲ್ಲರಿಗೂ ಅದು ಬೇಕು. ಆದರೆ ಅದರ ಪ್ರಾಪ್ತಿಯು ಮಾರ್ಗ ಮಾತ್ರ ಬಹು ಜನರಿಗೆ ತಿಳಿಯಲು. ಎಲ್ಲರಿಗೂ ಆ ಮೋಕ್ಷದ ಆನಂದ ಎಲ್ಲರಿಗೂ ಬೇಕು. ಆದ್ರೆ ಮೋಕ್ಷ ಹೆಂಗ್ ಪಡ್ಕೋಬೇಕು ಅನ್ನೋದು ಬಹಳ ಜನರಿಗೆ ಗೊತ್ತಿಲ್ಲ. ಎಂತಲೇ ಅವರು ನಿತ್ಯವಾದ ವಿಷಯಗಳಲ್ಲಿ ಅಮೃತತಮ ಸೌಖ್ಯವನ್ನು ಅರಸುತ್ತಾರೆ. ಅಪೇಕ್ಷೆ ಈಡೇರಿದಾಗ ಇನ್ನಷ್ಟು ದುಃಖಿ ಆಗುತ್ತಾರೆ. ಅದು ಏನು ಮೋಕ್ಷ ಸಾಧನೆ ಮಾಡಬೇಕು ಅನ್ನೋದು ಗೊತ್ತಿಲ್ಲದಕ್ಕ ಏನೇನೋ ಮಾಡ್ತಿರ್ತಾರ. ಮಾಡಿ ಸುಖ ಹುಡುಕ್ತಾರ. ಅಲ್ಲಿ ಸುಖ ಈಡೇರಲಿಲ್ಲ, ಅವ್ರ ಇಚ್ಛೆ ಈಡೇರಲಿಲ್ಲ ಅಂದ್ರೆ ಇನ್ನಿಟ್ಟು ದುಃಖಿ ಆಗ್ತಾರೆ. ಆಧ್ಯಾತ್ಮ ಸಾಧನೆ ಮಾಡಿ ಇನ್ನೊಂದಿಟ್ಟು ದುಃಖಿ ಆಗ್ಬೇಕು, ಏನು ಆಧ್ಯಾತ್ಮ ಸಾಧನೆ ಮಾಡಿ ಸುಖಿ ಆಗ್ಬೇಕು? ಏನ್ ಮಾಡ್ಬೇಕು? ಅದು ಮಾಡಿದ್ರೆ ಆಧ್ಯಾತ್ಮ ಸಾಧನೆ ಮಾಡಿದ್ರೆ ಅದೇನಾಗ್ತದ? ಸುಖ ಆಗ್ತದ. ಏನ್ ಮಾಡಬಾರ್ದು ಮಾಡ್ಲಕ್ ಹೋಗಿ ಗೊತ್ತಿಲ್ಲದ ಏನಾರ ಮಾಡ್ಲಕ್ ಹೋದ ಅಂದ್ರೆ ಒಳ್ಳೆ ಇನ್ನೊಂದಿಷ್ಟು ದುಃಖಿಗಳೇ ಆಗ್ತೀವಿ ಅಂತ ಈ ರೀತಿ ವಿಚಾರ ಹೇಳಿ ಈ ಸದ್ಯಕ್ಕಿದನ್ನ ಮೊಟಕುಗೊಳಿಸಮು. ಮತ್ತೆ ಸಂಜೆಗೆ 8:30 ಬರ್ರಿ, ಇದರ ಮುಂದಿನ ಭಾಗ ಚರ್ಚೆ ಮಾಡೋಣ. ಇದೆಲ್ಲ ಒಂದು ಪ್ಯಾರಾನು ಹಿಂಗೆ ಕಠಿಣನೇ ಇರ್ತದ್ರಿ. ಇದು ಸರಳ ಇರಲ್ಲ. ಇದು ಬಹಳ ದೊಡ್ಡ ಪಂಡಿತರದು ಇದು ಗ್ರಂಥ. ಚಲೋ ಅನ್ನಿಸ್ತದ ಬುಕ್ಕ. ಏನ್ರಿ? ಅರ್ಥಗರ್ಭಿತ ಒಂದ್ ಹೆಜ್ಜೆನು ಏನ್ರಿ? ಬಿಡಿಸಿ ಹೇಳ ಗುರು ಬೇಕು. ಮತ್ತೆ ಅದನ್ನೇ ಬಿಡಿಸ್ಲಿಕ್ಕೆ ಮತ್ತೆ ಪ್ರಯತ್ನ ಮಾಡ್ಬೇಕೀಗ. ನಾವೇ ಓದಿದ್ರೆ ತಿಳಿಯಲ್ಲ. ಕುಂತಾದ್ರೆ ಏನ್ರಿ? ಮತ್ತೆ 19ನೇ ವಯಸ್ಸು 20 ಇಲ್ಲ ಅವ್ರಿಗೆ. ಅಂತ ವಯಸ್ಸಿನಾಗ ಇಂಥ ಗ್ರಂಥ ಬರೆದಿರ್ತಾರ ನೋಡಿ. ಹೆಂಗ ಪರಮಾನಂದ ಪ್ರಾಪ್ತಿ ಭವ. ಇದರ ಮುಂದಿನ ಭಾಗ ಮತ್ತು ನಿಮ್ಮದವು ತತ್ವಗಳು ಏನು 36 ತತ್ವಗಳು, 7, 5 ಏನದವಲ್ಲ 23 ಅವೆಲ್ಲನೂ ಸಂಜೆ ಅನ್ನೋದ್ರಾಗೆ ಎಲ್ಲ ವಿಶ್ಲೇಷಣೆ ಮಾಡಿ ಹೇಳ್ತದ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿಗಳು. ಮತ್ತಿನ್ನ ಯಾರೇನು ಹೇಳ್ತೀರಿ ಹೇಳ್ಬೋದು, ಕಂಟಿನ್ಯೂ ಮಾಡಬಹುದು. ಮಾಡ್ರಿ, ಒಂದು ತತ್ವಪದ ಹಾಡ್ರಿ 7 ಗಂಟೆಗೆ. ಆಮೇಲೆ ಪ್ಲೇಟ್ ಚೇಂಜ್ ಮಾಡ್ಕೊಂಡ್ಬಿಟ್ರಿ. ಮತ್ತೆ ನೀವು ಏನೇನು ಮಾಡ್ಬೇಕತ್ತೀರಿ ಮಾಡ್ರಿ. किलो
ಮೂಕನಾಗಬೇಕು ಜಗದೊಳು ಜೋಗಿಯಾಗಿರಬೇಕು, ಮೂಕನಾಗಬೇಕು ಜಗದೊಳು ಜೋಗಿಯಾಗಿರಬೇಕು. ಕಾಕ ಬುದ್ಧಿ ಕಡಿಗಾಯಿಸಲಾರದೆ, ಕಾಕ ಬುದ್ಧಿ ಕಡಿಗಾಗುವತರ ಲೋಕದ ಗೊಡವಿ ಯಾತಕಬೇಕು. ಮೂಕನಾಗಬೇಕು ಜಗದೊಳು ಯೋಗ್ಯಾಗಿರಬೇಕು, ಮೂಕನಾಗಬೇಕು ಜಗದೊಳು ಯೋಗ್ಯಾಗಿರಬೇಕು. ಕಾಕ ಬುದ್ಧಿ ಕಡಿಗಾಯಿಸಲಾರದೆ, ಕಾಕ ಬುದ್ಧಿ ಕಡಿಗಾಯಿಸಲಾರದೆ ಲೋಕದ ಗೊಡವಿ ಯಾತಕಬೇಕು. ಮೂಕನಾಗಬೇಕು ಜಗದೊಳು ಯೋಗ್ಯಾಗಿರಬೇಕು. ಮಾತು ಕಲಿಯಬೇಕು, ಮಾತಿನ ಮರ್ಮ ತಿಳಿಯಬೇಕು, ಮಾತು ಕಲಿಯಬೇಕು, ಮಾತಿನ ಮರ್ಮ ತಿಳಿಯಬೇಕು. ಮಾತು ಬಲ್ಲ ಮಾಜ್ಞಾನಿಯ ಕೂಡ, ಮಾತು ಬಲ್ಲ ಮಾಜ್ಞಾನಿಯ ಕೂಡ ಕೋತಿ ಅಂದ ಬೆನ್ನತ್ತಿರಬೇಕು. ಮೂಕನಾಗಬೇಕು ಜಗದೊಳು ಯೋಗ್ಯಾಗಿರಬೇಕು. ತತ್ವ ಕಲಿಯಬೇಕು, ತತ್ವದ ಅರ್ಥ ತಿಳಿಯಬೇಕು, ತತ್ವ ಕಲಿಯಬೇಕು, ತತ್ವದ ಅರ್ಥ ತಿಳಿಯಬೇಕು. ತತ್ವ ಬಲ್ಲ ಜ್ಞಾನಿಯ ಕೂಡ, ತತ್ವ ಬಲ್ಲ ಜ್ಞಾನಿಯ ಕೂಡ ಕತ್ತಿ ಹಂಗ ಬೆನ್ನತ್ತಿರಬೇಕು. ಮೂಕನಾಗಬೇಕು ಜಗದೊಳು ಜೊಕ್ಕಾಗಿರಬೇಕು, ಮೂಕನಾಗಬೇಕು ಜಗದೊಳು ಜೊಕ್ಕಾಗಿರಬೇಕು. ಆಸೆ ಅಳಿಯಬೇಕು, ಮನಸ್ಸಿನ ಎಸಿಕಿ ತೊಳಿಬೇಕು, ಆಸೆ ಅಳಿಯಬೇಕು, ಮನಸ್ಸಿನ ಎಸಿಕಿ ತೊಳಿಬೇಕು. ಆಸೆ ಅಳಿದು ಶ್ರೀ ಗುರು ಮಾತೇಶನ, ಆಸೆ ಅಳಿದು ಶ್ರೀ ಗುರು ಮಾತೇಶನ ಪದಕ ನಾವು ಹೊಂದಬೇಕು. ಮೂಕನಾಗಬೇಕು ಜಗದೊಳು ಯೋಗ್ಯಾಗಿರಬೇಕು, ಮೂಕನಾಗಬೇಕು ಜಗದೊಳು ಯೋಗ್ಯಾಗಿರಬೇಕು. ಕಾಕ ಬುದ್ಧಿ ಕಡಿಗಾಯಿಸಲಾರದೆ, ಕಾಕ ಬುದ್ಧಿ ಕಡಿಗಾಯಿಸಲಾರದೆ ಲೋಕದ ಗೊಡವಿ ಯಾತಕಬೇಕು. ಮೂಕನಾಗಬೇಕು ಜಗದೊಳು ಯೋಗ್ಯಾಗಿರಬೇಕು. ಶರಣ ಶರಣಾರ್ಥಿ, ಶರಣ ಶರಣಾರ್ಥಿ. ಸಿದ್ಧಾಂತ ಶಿಖಾಮಣಿ ಪಾರಾಯಣ ರೂಢಿ ಮಾಡ್ಕೊಳ್ರಿ. ನಿಮ್ಮ ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿ ಅವೆಲ್ಲ ನಿಮ್ಮ ಸೇವೆಗೆ ಬಂದು ನಿಲ್ತಾವಲ್ಲ ನಿರಂತರ ಪಾರಾಯಣ ಮಾಡಿದ್ರಿ ಅಂತಂದ್ರೆ. ಈಶ್ವರ ನಿಮ್ಮ ಸೇವಕನಾಗ್ತಾನೆ. ನೀವು ಶುದ್ಧ ಬ್ರಹ್ಮ ಸ್ವರೂಪ ಮಹಾತ್ಮರಾಗ್ತೀರಿ, ಜೀವ ಶಿವನಾಗುತ್ತೀರಿ, ಅಂಗ ಲಿಂಗ ಆಗ್ತೀರಿ. ಧನ್ಯವಾದ.